take over this service. Use us for your glory. In the name of the Lord Jesus we pray. Amen. Hallelujah. Hallelujah. Praise God. ದೇವರಿಗೆ ಸ್ತೋತ್ರ. I am glad to welcome you to Pastor Sam Hatti Faith in Action Ministries online service. Pastor Sam Hatti Faith in Action Ministries online service ದಲ್ಲಿ ನಿಮ್ಮೆಲ್ಲರನ್ನು ಆಮಂತ್ರಿಸಲಿಕ್ಕೆ ನನಗೆ ತುಂಬಾ ಸಂತೋಷವಾಗ್ತಾ ಇದೆ. Thank you for joining with us. ನಮ್ಮ ಸಂಗಡ ಸೇರಿದಕ್ಕಾಗಿ ವಂದನೆ. I hope that you are blessed with this service. ಈ ಒಂದು ಆರಾಧನೆ ಮೂಲಕವಾಗಿ ನೀವು ಆಶೀರ್ವಾದ ಹೊಂದಿದ್ದೀರಿ ಅಂತ ಹೇಳಿ ನಾನು ನಂಬುತ್ತೇನೆ. Jesus is not an ordinary man. ಯೇಸು ಸ್ವಾಮಿ ಸಾಧಾರಣವಾಗಿರುವಂತ ವ್ಯಕ್ತಿ ಅಲ್ಲ. Somebody said that there are so many religious leaders. Jesus is the best one. ಇಲ್ಲ, ಆತನು ಉತ್ತಮವಾಗಿರುವಂತ ವ್ಯಕ್ತಿ ಅಲ್ಲ. He is not among them. ಅವರ ಜೊತೆಯಲ್ಲಿ ಇರುವವನಲ್ಲ. He is not one of the religious leaders. ಧಾರ್ಮಿಕ ನಾಯಕರಲ್ಲಿ ಒಬ್ಬನು ಆತನಲ್ಲ. Jesus is God. ಯೇಸು ದೇವರಾಗಿದ್ದಾನೆ. Until you come to this revelation, you really don't know who Jesus is. ಈ ಒಂದು ಪ್ರಕಟಣೆಗೆ ನೀನು ಬರುವ ತನಕ ನಿನಗೆ ಯೇಸು ಸ್ವಾಮಿ ಯಾರು ಅಂತ ಹೇಳಿ ಗೊತ್ತಾಗುವುದಿಲ್ಲ. Jesus is God, God in flesh. ಯೇಸು ದೇವರಾಗಿದ್ದಾನೆ, ದೇವರು ಶರೀರಧಾರಿಯಾಗಿರುವವನು. ಬಿಸಿಂಗ್ ನನಗಾಗಿ ಪ್ರಾಣವ ಕೊಟ್ಟವನೇ, ನನಗಾಗಿ ಜೀವಿಸ ಹೆತ್ತವನೇ. ಕನ್ನಡ ಸಾಂಗ್. ನನಗಾಗಿ ಪ್ರಾಣವ ಕೊಟ್ಟವನೇ, ನನಗಾಗಿ ಜೀವಿಸ ಹೆತ್ತವನೇ, ನನಗಾಗಿ ಪ್ರಾಣವ ಕೊಟ್ಟವನೇ, ನನಗಾಗಿ ಜೀವಿಸ ಹೆತ್ತವನೇ, ನನ್ನನ್ನು ಎಂದಿಗೂ ನಡೆಸುವನೇ, ನನ್ನನ್ನು ಸಂಧಿಸಲು ಇರುವವನೇ, ನನ್ನನ್ನು ಎಂದಿಗೂ ನಡೆಸುವನೇ, ನನ್ನನ್ನು ಸಂಧಿಸಲು ಇರುವವನೇ. ಯೇಸು ನನಗೆ ನನಗೆ ಸಾಕು, ನನಗೆ ನನಗೆ ಯಾವ ಕಾಲ ದೊಡ್ಡದು
Hallelujah. Hallelujah. 1 Corinthians 6th chapter 28th verse says, ಮೊದಲನೇ ಕೊರಿಂಥಿ 6ನೇ ಅಧ್ಯಾಯ 20ನೇ ವಚನ ಹೇಳುತ್ತದೆ, for you are bought with price. ನೀನು ಒಂದು ಕ್ರಯದಿಂದ ಕೊಂಡುಕೊಳ್ಳಲ್ಪಟ್ಟಿದ್ದೀರಿ. Therefore glorify God in your body and in your spirit which are God's. ನೀವು ದೇವರ ಸೊತ್ತಾಗಿರುವಂತ ನೀವು ನಿಮ್ಮ ಶರೀರದಿಂದ ನಿಮ್ಮ ಆತ್ಮದಿಂದ ದೇವರನ್ನು ಮಹಿಮೆಪಡಿಸಿರಿ. Repeat after me. I am not my own. ನನ್ನ ಸ್ವಂತಕ್ಕಾಗಿ ನಾನಿಲ್ಲ. I belongs to God. ನಾನು ದೇವರಿಗೆ ಸಂಬಂಧಪಟ್ಟಿದ್ದೇನೆ. Hallelujah. Hallelujah. We sing hallelujah. ಸ್ತುತಿ ಮಹಿಮೆ ನನ್ನ ಯೇಸುವಿಗೆ ಸಲ್ಲಿಸುವೆ. ಹಲ್ಲೆಲೂಯಾ ಸ್ತುತಿ ಮಹಿಮೆ ನನ್ನ ಯೇಸುವಿಗೆ ಸಲ್ಲಿಸುವೆ. ಹಲ್ಲೆಲೂಯಾ ಸ್ತುತಿ ಮಹಿಮೆ ನನ್ನ ಯೇಸುವಿಗೆ ಸಲ್ಲಿಸುವೆ. ಹೋಸನ್ನ 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 Hosanna, Hosanna, Hallelujah, ಸ್ತುತಿ ಮಹಿಮೆ ನನ್ನ ಯೇಸುವಿಗೆ ಸಲ್ಲಿಸುವೆ.
Hallelujah. Hallelujah. This is a time of worship. ಆರಾಧನೆ ಮಾಡುವಂತ ಸಮಯವಾಗಿದೆ. We worship the Lord. ಕರ್ತನನ್ನು ಆರಾಧಿಸೋಣ. Thank you, Jesus. ವಂದನೆ ಯೇಸುವೇ. Oh, we worship you. ಆರಾಧಿಸುತ್ತೇವೆ ಅಪ್ಪ. Our bodies are the temple of the Holy Spirit. ನಮ್ಮ ಶರೀರವು ದೇವರ ಆಲಯವಾಗಿದೆ. The Almighty God lives in us through the Holy Spirit. ಸರ್ವಶಕ್ತನಾಗಿರುವಂತ ದೇವರು ಪವಿತ್ರಾತ್ಮ ದೇವರ ಮೂಲಕವಾಗಿ ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. Open up yourself to the Lord for this worship. ಈ ಒಂದು ಆರಾಧನೆ ಸಮಯದಲ್ಲಿ ನಿಮ್ಮನ್ನು ನೀವು ದೇವರಿಗೋಸ್ಕರ ತೆರೆಯಿರಿ. Worship him in the spirit and the truth. ಆತ್ಮದಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆತನ ಆರಾಧಿಸಿರಿ. Thank you, Lord Jesus. ವಂದನೆ ಅಪ್ಪ ಯೇಸುವೇ. We worship you. ಆರಾಧಿಸುತ್ತೇವೆ. We adore you. ನಿನ್ನನ್ನು ಗೌರವಿಸುತ್ತೇವೆ We ದೇವರೇ. magnify you. ನಾಮವನ್ನು ಘನಪಡಿಸುತ್ತೇವೆ. We
ಕೃಪೆಯೇ ನಿನಗಾಗಿ ನಾ ಜೀವಿಸುವೆ. ಮಹಿಮೆಯೇ ಮಹತ್ವವೇ ನಿನ್ನನ್ನು ನಾ ಆರಾಧಿಸುವೆ. ನನ್ನ ಜೀವಿತದಿ ನಿನ್ನ ಕೃಪೆಯೇ ನಿನಗಾಗಿಯೇ ನಾ ಜೀವಿಸುವೆ. ನಿನಗಾಗಿಯೇ ನಾ ಜೀವಿಸುವೆ. ನೀನೇ ನನ್ನ ಜೀವವು, ನೀನೇ ನನ್ನ ಜೀವವು, ನೀನೇ ನನ್ನ ಜೀವವು, ನಿನ್ನ ಹಾಗೆ ಯಾರಿಲ್ಲ ಯೇಸಪ್ಪ. ನೀನೇ ನನ್ನ ಜೀವವು, ನೀನೇ ನನ್ನ ಜೀವವು, ನೀನೇ ನನ್ನ ಜೀವವು, ನಿನ್ನ ಹಾಗೆ ಯಾರಿಲ್ಲ. ಮಹಿಮೆಯೇ ಮಹತ್ವವೇ ನಿನ್ನನ್ನು ನಾ ಆರಾಧಿಸುವೆ. ನನ್ನ ಜೀವಿತದಿ ನಿನ್ನ ಕೃಪೆಯೇ ನಿನಗಾಗಿಯೇ ನಾ ಜೀವಿಸುವೆ. ನೀನೇ ನನ್ನ ಸರ್ವವು, ನೀನೇ ನನ್ನ ಸರ್ವವು, ನೀನೇ ನನ್ನ ಸರ್ವವು, ನಿನ್ನ ಹಾಗೆ ಯಾರಿಲ್ಲ. ನೀನೇ ನನ್ನ ಸರ್ವವು, ನೀನೇ ನನ್ನ ಸರ್ವವು, ನೀನೇ ನನ್ನ ಸರ್ವವು, ನಿನ್ನ ಹಾಗೆ ಯಾರಿಲ್ಲ. You are my everything, you are my everything, you are my everything. There is no one like you, Lord. ಮಹಿಮೆಯೇ ಮಹತ್ವವೇ ನಿನ್ನನ್ನು ನಾ ಆರಾಧಿಸುವೆ. ನನ್ನ ಜೀವಿತದಿ ನಿನ್ನ ಕೃಪೆಯೇ ನಿನಗಾಗಿಯೇ ನಾ ಜೀವಿಸುವೆಯ ಮಹೋ. ನಿನಗಾಗಿಯೇ ನಾ ಜೀವಿಸುವೆಯ ಮಹತ್ತಿರೋ. ನಿನಗಾಗಿಯೇ ನಾ ಜೀವಿಸುವೆಯ ಹತ್ತಿರೋ ಮೊಸ್ಕೋ ಹತ್ತಿರೋ ಸಹ. ನಿನಗಾಗಿಯೇ ನಾ ಜೀವಿಸುವೆ. ಪವಿತ್ರ ಆತ್ಮದೇವರು ಹೇಳುತ್ತಾ ಇದೇನೆಂದರೆ, ಬಹಳಷ್ಟು ಈ ದಿವಸಗಳಲ್ಲಿ ನಡೀತಾ ಇರುವಂಥ ಘಟನೆಗಳನ್ನು ನೋಡಿ ಇನ್ನು ಆ ಕಡೆ ಈ ಕಡೆ ಚಲಿಸ್ತಾ ಇದೆಯಾ? ದೇವರು ಹೇಳುತ್ತಾ ಇದ್ದಾರೆ, ನಾನು ನಿನ್ನೊಳಗನೇ ಇದ್ದೇನೆ, ನಾನು ಯಾವಾಗಲೂ ಎಂದಿಗೂ ಇರುವ ಆತನು. ದಿವಸಗಳು ಕಡೆ ದಿವಸಗಳಾಗಿದೆ. ಜೀವಿಸುವವರು ನಿಮಗಾಗಿ ಜೀವಿಸದೆ ನನಗಾಗಿ ನನ್ನ ರಾಜ್ಯಕ್ಕಾಗಿ ಜೀವಿಸಿರಿ. ಆರಿಸಿಕೊಳ್ಳ್ರಿ, ಇದು ಸಮಯವು, ಮೇಲಕ್ಕೆ ಎತ್ತಲ್ಪಡುವಂಥ ಸಮಯವು ಬಹಳ ಹತ್ತಿರವಾಗಿದೆ ಅಂತ ಪವಿತ್ರ ಆತ್ಮದೇವರು ಸಭೆಗೆ ಎಚ್ಚರಿಸ್ತಾ ಇದ್ದಾನೆ. ಜೀವಿಸುವವನು ಈಗ ನಿಮಗೋಸ್ಕರ ಅಲ್ಲದೆ ನಿಮಗಾಗಿ ಸತ್ತು ಪುನರುತ್ಥಾನನಾಗಿರುವಂಥ ಆತನಕ್ಕಾಗಿ ಜೀವಿಸಿರಿ. ನಿನ್ನ ಜೀವನವು ಆತನಕ್ಕಾಗಿ ಜೀವಿಸುವಾಗ ಅದು ಕೌಂಟ್ ಅಂತ ಪವಿತ್ರ ಆತ್ಮದೇ, ಅದು ಲೆಕ್ಕಕ್ಕೂ ಬರುತ್ತದೆ ಅಂತ ಪವಿತ್ರ ಆತ್ಮದೇವರು ಹೇಳ್ತಾ ಇದ್ದಾರೆ. ನೀನು ಏನು ಸಂಪಾದಿಸಿಕೊಂಡಿದೆ, ಏನು
ಹೇಗೆ ಜೀವಿಸಿದೆ ಅನ್ನೋದು ಮುಖ್ಯವಲ್ಲ ಪ್ರಿಯರೇ. ಪವಿತ್ರಾತ್ಮ ದೇವರು ಹೇಳ್ತಾ ಇದ್ದಾರೆ, ಕ್ರಿಸ್ತನಕ್ಕಾಗಿ ಜೀವಿಸಿರಿ, ಕ್ರಿಸ್ತನಕ್ಕಾಗಿ ಜೀವಿಸಿರಿ. ಇಫ್ ಯು ಆರ್ ವೈಸ್ ಪರ್ಸನ್, ಯು ವಿಲ್ ಟೇಕ್ ದ ವೈಸ್ ಚಾಯ್ಸ್. ಯು ಕ್ಯಾನ್ ಚೂಸ್ ಮೀ, ದ ಸ್ಪಿರಿಟ್ ಆಫ್ ಗಾಡ್. ಜ್ಞಾನವುಳ್ಳವನಾಗಿದ್ರೆ ಜ್ಞಾನವುಳ್ಳ ವಿಷಯಗಳನ್ನು ಆರಿಸಿಕೊಳ್ಳುತ್ತೆ, ನೀನು ನನ್ನನ್ನು ಆರಿಸಿಕೊಳ್ಳುತ್ತೆ ಅಂತೇಳಿ ಪವಿತ್ರಾತ್ಮ ದೇವರು ಹೇಳ್ತಾ ಇದ್ದಾನೆ. Chose me, the Spirit of God is saying to the ನನ್ನನ್ನು church. ಆರಿಸಿಕೋ ಸಭೆಗೆ ಪವಿತ್ರಾತ್ಮ ದೇವರು ಹೇಳ್ತಾ ಇದ್ದಾನೆ. Live for Christ, not for your own sake. ನಿನ್ನ ಸ್ವಂತ ವಿಷಯಕ್ಕಾಗಿ ನೀನು ಜೀವಿಸಬೇಡ, ಕ್ರಿಸ್ತನಿಗಾಗಿ ಜೀವಿಸು. Kingdom of God is not eating and drinking. ದೇವರ ರಾಜ್ಯ ಕುಡಿಯುವುದು ತಿನ್ನುವುದು ಅಲ್ಲ. Thank you, Lord Jesus. ವಂದನೆಯಪ್ಪ. Oh, we worship you. We worship you, Lord. ಆರಾಧಿಸುತ್ತೇವೆ ದೇವರೇ. ನಿನಗಾಗಿಯೇ ನಾ ಜೀವಿಸುವೆ. ಆತನಿಗೆ ಹೇಳೋಣ, ನಿನಗಾಗಿಯೇ ನಾ ಜೀವಿಸುವೆ, ನಿನಗಾಗಿಯೇ ನಾ ಜೀವಿಸುವೆ. Thank you, Lord. Thank you for your precious presence. ನಿನ್ನ ಕರ್ತನೆ ಪ್ರಶಸ್ತುಳ ಸನ್ನಿಧಿಗಾಗಿ ವಂದನೆ. We give you all the glory. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. In the name of the Lord Jesus we pray. ಕರ್ತನಾಗಿರುವ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen. Praise the Lord. Praise God. It is happy to see you all in online service. ಈ ಆನ್ಲೈನ್ ಸರ್ವಿಸ್ ಮುಖಾಂತರವಾಗಿ ನಿಮ್ಮೆಲ್ಲರನ್ನು ನೋಡುವುದಕ್ಕಾಗಿ ನಾನು ಸಂತೋಷ ಪಡ್ತಾ ಇದ್ದೆ. God has given a privilege once again to listen His word. ಆತನ ಸ್ವರವನ್ನು, ಆತನ ವಾಕ್ಯವನ್ನು ಕೇಳುವುದಕ್ಕೆ ದೇವರು ಕೊಟ್ಟಿರುವಂಥ ಅವಕಾಶಕ್ಕಾಗಿ ವಂದಿಸುತ್ತೇನೆ. God is building you through His word. ದೇವರು ತನ್ನ ವಾಕ್ಯದಿಂದ ನಿಮ್ಮನ್ನು ಕಟ್ಟುತ್ತಾ ಇದ್ದಾನೆ. He is so good in our lives. ಆತನು ಎಷ್ಟು ಒಳ್ಳೆಯವನಾಗಿದ್ದಾನೆ ನಮ್ಮ ಜೀವನದಲ್ಲಿ. We can be strong and bold and courageous through His word. ಆತನ ವಾಕ್ಯದಿಂದಲೇ ನಾವು ಧೈರ್ಯವುಳ್ಳವರಾಗಿ ಬಲವುಳ್ಳವರಾಗಿ ಇರುವುದಕ್ಕೆ ಆಗುತ್ತದೆ. Through His word we can face anything in this world. ಆತನ ವಾಕ್ಯದಿಂದ ಈ ಲೋಕದಲ್ಲಿ ಎಲ್ಲ ವಿಷಯಗಳನ್ನು ಎದುರಿಸಲು ನಮಗೆ ಆಗುತ್ತದೆ. That's what once again we listen God's word in this service. ಅದಕ್ಕಾಗಿ ಈ ಒಂದು ಆರಾಧನದಲ್ಲಿ ಮತ್ತೊಂದು ಸತಿ ದೇವರ ವಾಕ್ಯವನ್ನು ನೀವು ಕೇಳ್ರಿ. Before we go to God's word, we pray. ವಾಕ್ಯದೊಳಗೆ ಪ್ರವೇಶಿಸೋದಕ್ಕೆ ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳೋಣ. Heavenly Father, in the name of the Lord Jesus Christ of Nazareth, ಪರಲೋಕ ತಂದೆಯೇ, ಕರ್ತನಾದ ನಜರೇತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ as we are preaching Thy word, ನಿನ್ನ ವಾಕ್ಯವನ್ನು ನಾವು ಸಾರುತ್ತಾ ಇರುವಾಗ with bottom of our heart we give thanks unto Thee. ನಮ್ಮ ಅಂತರಾಳದಿಂದ ನಿನಗೆ ವಂದನ ಸಲ್ಲಿಸುತ್ತೇವೆ. Thank you for Your word. ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. Thank you for the ministry of the Holy Spirit. ಪವಿತ್ರ ಆತ್ಮ ದೇವರ ಪರಿಚಯಕ್ಕಾಗಿ ಸ್ತೋತ್ರ. We are here to, Lord, open our heart and mind to listen Thy word. ನಾವು ಇಲ್ಲಿ ಇದ್ದೇವೆ ತಂದೆಯೇ, ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು ನಿನ್ನ ವಾಕ್ಯಕ್ಕಾಗಿ ತೆರೆಯುವುದಕ್ಕೆ We submit to the ministry of the Holy Spirit. ಪವಿತ್ರ ಆತ್ಮ ದೇವರ ಪರಿಚಯಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳುತ್ತೇವೆ. Thank you for the ministry of the Holy Spirit. ಪವಿತ್ರ ಆತ್ಮ ದೇವರ ಪರಿಚಯಕ್ಕಾಗಿ ಸ್ತೋತ್ರ. We love You, Father. ತಂದೆಯೇ, ನಿನ್ನನ್ನು ಪ್ರೀತಿಸುತ್ತೇವೆ. We love You for the ministry of the Holy Spirit. ಪವಿತ್ರ ಆತ್ಮ ದೇವರೇ, ನಿನ್ನ ಪರಿಚಯಕ್ಕಾಗಿ ಸ್ತೋತ್ರ. We love You for the word. ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. We bow down and worship You. ನಾವು ನಿನಗೆ ಅಡ್ಡ ಬಿದ್ದು ಆರಾಧಿಸುತ್ತೇವೆ. We receive Thy word. ನಿನ್ನ ವಾಕ್ಯವನ್ನು ಸ್ವೀಕರಿಸುತ್ತೇವೆ. In the name of the Lord Jesus Christ of Nazareth. ಕರ್ತನಾದ ನಜರೇತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ. Amen. ಆಮೆನ್. Hallelujah. ಹಲ್ಲೆಲೂಯಾ. This morning hour I want to share with you, you are accountable for what you chose. ಈ ಮುಂಜಾನೆ ಸಮಯದಲ್ಲಿ ಸಭಾಪಾಲಕರು ನೀನು ಏನು ಆರಿಸಿಕೊಳ್ಳುತ್ತೀಯೋ ಅದಕ್ಕೆ ನೀನು ಲೆಕ್ಕ ಒಪ್ಪಿಸಬೇಕು ಅನ್ನುವಂಥ ಅಂಶವನ್ನು ಸಾರುತ್ತಾ ಇದ್ದಾರೆ. Why? Because many believers, many Christians don't know why they have come into this world. ಬಹಳಷ್ಟು ಕ್ರೈಸ್ತವರಿಗೆ, ವಿಶ್ವಾಸಿಗಳಿಗೆ ಯಾಕೆ ಅವರು ಭೂಮಿ ಮೇಲೆ ಬಂದಿದ್ದಾರೋ ಅವ್ರಿಗೆ ಗೊತ್ತಿಲ್ಲ. Because they don't know, they are not able to fulfill the call which are given unto them. ಅವರಿಗೆ ಗೊತ್ತಿಲ್ಲದೆ ಕಾರಣ ದೇವರು ಕೊಟ್ಟಿರುವಂಥ ಆ ಒಂದು ಕರೆ ಏನೋ ಅದನ್ನು ಪೂರೈಸಲು ಅವರಿಗೆ ಆಗುವುದಿಲ್ಲ. Every Christian must know their call, what purpose God has given in their life to fulfill. ಪ್ರತಿ ಕ್ರೈಸ್ತವನು ಕೂಡ ದೇವರು ತನ್ನನ್ನು ಕರೆದಿರುವಂಥ ಕರೆಯನ್ನು ಮತ್ತೆ ದೇವರು ತನಗಾಗಿಟ್ಟಿರುವಂಥ ಉದ್ದೇಶಗಳನ್ನು ತಪ್ಪದೇ ಪೂರೈಸಬೇಕಾಗಿದೆ. Many don't know why they are living in this world. ಯಾಕೆ ಈ ಲೋಕದಲ್ಲಿ ಜೀವನ ಮಾಡ್ತಾ ಇದ್ದಾರೋ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. They don't know the purpose, plan, just everybody living there to also live. ದೇವರ ಉದ್ದೇಶಗಳು ಒಂದು
ಆ ಒಂದು ಕರೆ ಗೊತ್ತಾಗದೆ ಇತರರು ಹೇಗೆ ಜೀವಿಸ್ತಾರೋ ಹಾಗೆಯೇ ಇವರು ಕೂಡ ಜೀವಿಸ್ತಾ ಇರ್ತಾರೆ. This morning I want to speak with you. If you don't know the purpose, plan why you are living in this world, ನಾನು ಈ ಮುಂಜಾನೆ ಸಮಯದಲ್ಲಿ ಹೇಳ್ತಾ ಇದ್ದೆ, ನಿನಗೆ ದೇವರ ಉದ್ದೇಶಗಳು, ದೇವರ ಒಂದು ಕರೆ ಗೊತ್ತಿಲ್ಲ ಅಂದ್ರೆ, so you will go in a wrong direction in your life. ನಿನ್ನ ಜೀವನದಲ್ಲಿ ತಪ್ಪಾದ ಮಾರ್ಗದಲ್ಲಿ ನೀನು ಹೋಗುತ್ತೀಯಾ. That time you cannot fulfill anything. ಆ ಸಮಯದಲ್ಲಿ ದೇವರ ವಿಷಯಗಳು ಏನು ಕೂಡ ಪೂರೈಸಲು ನಿನಗೆ ಆಗುವುದಿಲ್ಲ. How you can be in wrong direction? ಹೇಗೆ ನೀನು ಈ ಒಂದು ತಪ್ಪಾದ ಮಾರ್ಗದಲ್ಲಿ ನೀನು ಹೋಗ್ತಾ ಇದ್ದೀ? Because you are not come under the lordship of Jesus Christ. ಯಾಕಂದ್ರೆ ನೀನು ಕರ್ತನಾದ ಯೇಸು ಕ್ರಿಸ್ತನ ಒಡೆತನ ನೆರಳಲ್ಲಿ ಬರದೇ ಇದ್ದ ಕಾರಣ. If you want to come into the direction of your life, ನಿನ್ನ ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ಬರಬೇಕಂದ್ರೆ you must come under the lordship of Jesus Christ. ಮೊದಲನೇದಾಗಿ ನೀನು ಯೇಸು ಕ್ರಿಸ್ತನ ಒಡೆತನ ನೆರಳಲ್ಲಿ ನೀನು ಬರಬೇಕು. Then you have to filled with the Holy Spirit. ಆದ ನಂತರ ನೀನು ಆತ್ಮದೇವರಿಂದ ತುಂಬಿಸಲ್ಪಡಬೇಕು. After filled with the Holy Spirit of God, you must communicate with Him. ಆದ ನಂತರ ಪವಿತ್ರಾತ್ಮ ದೇವರ ಸಂಗಡ ನೀನು ಸಹವಾಸದಲ್ಲಿ ಇರಬೇಕು. Without communicating with the Holy Spirit of God, you never find the purpose, plan of God in your life. ಪವಿತ್ರಾತ್ಮ ದೇವರ ಸಹವಾಸವು ಇಲ್ಲದೆ ದೇವರ ಉದ್ದೇಶಗಳು, ದೇವರ ಚಿತ್ತವು ನಿನ್ನ ಜೀವನದಲ್ಲಿ ನಿನಗೂ ತಿಳಿಯುವುದಿಲ್ಲ. Many believers says that I am filled with the Holy Spirit, but there will be no communication. That's what they are going in a wrong direction in their lives. ಬಹಳಷ್ಟು ಜನರು ಹೇಳ್ತಾರೆ, ನಾನು ಪವಿತ್ರಾತ್ಮ ದೇವರಿಂದ ತುಂಬಿಸಲ್ಪಟ್ಟಿದ್ದೀನಿ ಎಂದು. ಆದರೆ ಪವಿತ್ರಾತ್ಮ ದೇವರ ಸಂಗಡ ಸಹವಾಸವು ಇಲ್ಲದೆ ಕಾರಣ ಅವರು ತಪ್ಪಾದ ಮಾರ್ಗದಲ್ಲಿ ಅವರು ಹೋಗ್ತಾ ಇರ್ತಾರೆ. If you don't talk to the Holy Spirit of God, you will not listen His voice. ನೀನು ಪವಿತ್ರಾತ್ಮ ದೇವರ ಸಂಗಡ ಮಾತನಾಡದೇ ಇದ್ರೆ ಆತನ ಸ್ವರವನ್ನು ಕೇಳಲು ನಿನಗೂ ಆಗುವುದಿಲ್ಲ. If you don't study the word of God, you cannot renew your mind. ನೀನು ದೇವರ ವಾಕ್ಯವನ್ನು ಅಧ್ಯಯನ ಮಾಡದೇ ಇದ್ರೆ ನಿನ್ನ ಮನಸ್ಸನ್ನು ರೂಪಾಂತರಗೊಳಿಸಿಕೊಳ್ಳಲು ಕೂಡ ಆಗುವುದಿಲ್ಲ. That time you will use your own mind. ಅಂತ ಸಮಯದಲ್ಲಿ ನಿನ್ನ ಸ್ವಂತ ಮನಸ್ಸನ್ನೇ, ನಿನ್ನ ಆಲೋಚನೆಗಳನ್ನೇ ನೀನು ಉಪಯೋಗಿಸ್ತೀಯಾ. If you use your own mind, you will go in a wrong direction. ನಿನ್ನ ಮನಸ್ಸಿಗೆ ಬಂದಿದ್ದ ಆಲೋಚನೆ ಪ್ರಕಾರವಾಗಿ ನೀನು ಉಪಯೋಗ ಮಾಡಿಕೊಳ್ಳುತ್ತಾ ಹೋಗಿದ್ರೆ ನೀನು ತಪ್ಪಾದ ಮಾರ್ಗದಲ್ಲಿ ಹೋಗಿತೀಯಾ. If you don't know the word of God, you will use your own words. ನಿನಗೆ ದೇವರ ವಾಕ್ಯಗಳು ಗೊತ್ತಿಲ್ಲ ಅಂದ್ರೆ ನಿನ್ನ ಸ್ವಂತ ಮಾತುಗಳನ್ನು ನೀನು ಉಪಯೋಗಿಸ್ತೀಯಾ. If you don't speak the word of God in your lives, I tell you, you will go in the wrong direction in your life. ನಿನ್ನ ಜೀವನದಲ್ಲಿ ದೇವರ ವಾಕ್ಯವನ್ನು ನೀನು ಉಪಯೋಗಿಸಿಕೊಳ್ಳದೇ ಇದ್ರೆ ತಪ್ಪಾದ ಮಾರ್ಗದಲ್ಲಿ ಹೋಗುವಂತ ಪರಿಸ್ಥಿತಿಗಳಿರುತ್ತವೆ. Many believers don't read the word and study the word. ಬಹಳಷ್ಟು ವಿಶ್ವಾಸಿಗಳು ದೇವರ ವಾಕ್ಯವನ್ನು ಓದುವುದಿಲ್ಲ, ಅಧ್ಯಯನ ಮಾಡುವುದಿಲ್ಲ. So that time they think their own. ಅಂತ ಸಮಯದಲ್ಲಿ ಅವರ ಸ್ವಂತವಾಗಿ ಅವರು ಯೋಚಿಸುತ್ತಾರೆ. They cannot know and they cannot fulfill the call which God has given unto them. ಆ ಸಮಯದಲ್ಲಿ ದೇವರು ಇಟ್ಟಿರುವಂತ ಆ ಒಂದು ಕರೆಯನ್ನು ಅವರು ತಿಳಿದುಕೊಳ್ಳದೆ ಅದನ್ನು ಪೂರೈಸದೇ ಇರುತ್ತಾರೆ. For such people, I tell you, circumstances lead them. ಅಂತ ಜನರನ್ನು ಪರಿಸ್ಥಿತಿಗಳೇ ನಡೆಸುತ್ತವೆ ಅವರನ್ನು. Example, if they want job, ಉದಾಹರಣೆಗೆ ಅವರಿಗೆ ಕೆಲಸ ಬೇಕಾದ್ರೆ they try but they don't get it. ಅವರು ಹುಡುಕುತ್ತಾರೆ, ಪ್ರಯತ್ನ ಮಾಡ್ತಾರೆ ಕೆಲಸಕ್ಕಾಗಿ, ಅವರು ಹೊಂದಿಕೊಳ್ಳುವುದಿಲ್ಲ. So if they don't get job, ಅವರಿಗೆ ಕೆಲಸ ಹೊಂದಿಕೊಳ್ಳಿಲ್ಲ ಅಂದ್ರೆ they think that it may not be the God's will to get that job. ಅವರು ಅನ್ಕೊಂತಾರೆ ಇದು ದೇವರ ಚಿತ್ತವು ಅಲ್ಲ ಏನು ಆ ಒಂದು ಕೆಲಸವನ್ನು ನಾನು ಪಡೆದುಕೊಳ್ಳುವುದು ಅನ್ಕೊಂತಾರೆ. If they get it the job, ಅವರು ಒಂದು ವೇಳೆ ಕೆಲಸವನ್ನು ಪಡೆದುಕೊಂಡಿದ್ರೆ they think that it is a God's will. ಅವಾಗ ಯೋಚಿಸ್ತಾರೆ ಇದು ದೇವರ ಚಿತ್ತವೇ ಎಂದು. Bible says, ಸತ್ಯವೇದ ಹೇಳುತ್ತದೆ, you cannot see the kingdom of God with your physical eyes. ನೀನು ದೇವರ ರಾಜ್ಯವನ್ನು ನಿನ್ನ ಸ್ವಂತ ಶಾರೀರಿಕ ಕಣ್ಣುಗಳಿಂದ ನೀನು ನೋಡುವುದಕ್ಕೆ, ಗಮನಿಸುವುದಕ್ಕೆ ಆಗುವುದಿಲ್ಲ. Luke 17 chapter 28 word says, ಲೂಕ ಸುವಾರ್ತೆ 17ನೇ ಅಧ್ಯಾಯ 28ನೇ ವಚನ ಹೇಳುತ್ತದೆ, kingdom of God does not come by observation. ದೇವರ ರಾಜ್ಯವನ್ನು ನೀನು ಏನೋ ಗಮನಿಸುವುದರಿಂದ ಅದು ನಿನಗೆ ಬರುವುದಿಲ್ಲ. You cannot see the kingdom of God with your physical eyes. ನಿನ್ನ ಸ್ವಂತ ಶಾರೀರಿಕ ಕಣ್ಣುಗಳಿಂದ ಈ ಒಂದು ದೇವರ ರಾಜ್ಯವನ್ನು ನೀನು ನೋಡುವುದಕ್ಕೆ ಆಗುವುದಿಲ್ಲ. With our physical hands you cannot handle the kingdom of God. ನಿನ್ನ ಒಂದು ಶಾರೀರಿಕವಾಗಿರುವಂತ ಕೈಗಳಿಂದ ದೇವರ ರಾಜ್ಯವನ್ನು ನಾನು ನಡೆಸುತ್ತೇನೆ, ಆ ಪ್ರಕಾರವಾಗಿ ಹ್ಯಾಂಡಲ್ ಮಾಡುತ್ತೇನೆ ಅಂದ್ರೆ ಆಗುವುದಿಲ್ಲ. You cannot feel with your physical body. ನಿನ್ನ ಒಂದು ಶರೀರ ಒಂದು ಸ್ಪರ್ಶದಿಂದ ದೇವರ ರಾಜ್ಯವನ್ನು ನೀನು ಸ್ಪರ್ಶಿಸಲು ಆಗುವುದಿಲ್ಲ. Only through word of God you can see the kingdom
of God. ದೇವರ ವಾಕ್ಯದಿಂದಲೇ ದೇವರ ರಾಜ್ಯವನ್ನು ನೀನು ನೋಡಲು ಆಗುತ್ತದೆ. Only through the Holy Spirit of God you will understand the function of the kingdom of God. ಪವಿತ್ರ ಆತ್ಮ ದೇವರ ಶಕ್ತಿಯಿಂದ ಮಾತ್ರವೇ ದೇವರ ರಾಜ್ಯವು ಹೇಗೆ ಕಾರ್ಯ ಮಾಡುತ್ತದೋ ನೀನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗುತ್ತದೆ. That's what my beloved church learn to walk in the Spirit. ಅದಕ್ಕಾಗಿ ನನ್ನ ಪ್ರಿಯರೇ, ಸಭೆ ಆತ್ಮದಲ್ಲಿ ನಡೆಯುವುದು ಕಲಿಯಿರಿ. You are born again. Your spirit man is a new man ನೀನು in ತಿರುಗಿ Christ. ಜನ್ಮಿಸಿದೀಯಾ, ನೀನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿ, ಹೊಸ ಮನುಷ್ಯನಾಗಿದೀಯಾ. Not old man. ನೀನು ಹಳೆ ಮನುಷ್ಯನಲ್ಲ. Your spirit man, old man was taken out. A new man was created. ಹಳೆ ಮನುಷ್ಯನು ತೆಗೆದು ಹಾಕಲ್ಪಟ್ಟಿದ್ದಾನೆ, ಈಗ ಹೊಸ ಮನುಷ್ಯನು ಸೃಷ್ಟಿ ಮಾಡಲ್ಪಟ್ಟಿದ್ದಾನೆ. You are a new in Christ. ನೀವು ಕ್ರಿಸ್ತನಲ್ಲಿ ಹೊಸ ವ್ಯಕ್ತಿ. Begin to function from the new creation. ನೂತನ ಸೃಷ್ಟಿಯಾಗಿ ಕಾರ್ಯ ಮಾಡುವುದಕ್ಕೆ ಪ್ರಾರಂಭಿಸು. Begin to see from the new man. ನೂತನ ಮನುಷ್ಯನಾಗಿ ನೋಡುವುದಕ್ಕೆ ಪ್ರಾರಂಭಿಸು. That's what Bible says. All old things passed away. Everything has become new. ಅದಕ್ಕಾಗಿ ಸತ್ಯವೇದ ಹೇಳುತ್ತದೆ, ಎಲ್ಲ ಹಳೆ ಸಂಗತಿಗಳು ಗತಿಸಿ ಹೋದವು, ಎಲ್ಲವೂ ಕೂಡ ನೂತನವಾಯಿತೆಂದು. Walk in the new creation man. ನೂತನ ಸೃಷ್ಟಿಯಾಗಿ ನೀನು ಆ ಮನುಷ್ಯನಾಗೆ ನಡಿ. Not only just walk in the Spirit, learn to function in the Spirit. ಆತ್ಮದಲ್ಲಿ ನಡೆಯುವುದು ಮಾತ್ರವಲ್ಲ, ಆತ್ಮದಲ್ಲಿ ಕಾರ್ಯ ಮಾಡುವುದು ಕೂಡ ನೀನು ಕಲಿಯಬೇಕು. When you know the word, when we study the word, begin to function in the word. ನೀನು ದೇವರ ವಾಕ್ಯವನ್ನು ಓದಿ ಅದನ್ನು ಧ್ಯಾನ ಮಾಡುವಾಗ ಆ ಪ್ರಕಾರವಾಗಿ ನೀನು ಪ್ರತಿಕ್ರಿಯೆ ತೋರಿಸು. If we don't function, kingdom of God, word of God will not function to you. ನೀನು ಆ ರೀತಿಯಲ್ಲಿ ಕಾರ್ಯ ಮಾಡಲಿಲ್ಲ ಅಂದ್ರೆ ದೇವರ ರಾಜ್ಯವು ನಿನ್ನ ಪರವಾಗಿ ಕಾರ್ಯ ಮಾಡುವುದಿಲ್ಲ. If you don't function, I tell you, kingdom of God, word of God will not work for you. ನೀನು ಈ ರೀತಿಯಲ್ಲಿ ಕಾರ್ಯ ಮಾಡೋದಿಲ್ಲ ಅಂದ್ರೆ ದೇವರ ವಾಕ್ಯವು ನಿನ್ನ ಪರವಾಗಿ ಕಾರ್ಯ ಮಾಡಲು ಆಗುವುದಿಲ್ಲ. Beloved church, if the word of God want to work for you, function in the word of God. ನನ್ನ ಪ್ರಿಯರೇ, ವಾಕ್ಯವು ನಿನ್ನಲ್ಲಿ ಕಾರ್ಯ ಮಾಡಬೇಕಂದ್ರೆ ವಾಕ್ಯವು ಹೇಗೆ ಹೇಳುತ್ತದೋ ಆ ಪ್ರಕಾರವಾಗಿ ಪ್ರತಿಕ್ರಿಯೆ ತೋರಿಸು. If you want to function in the Holy Spirit, I tell you, listen to him, talk to him, communicate with him, function in the Spirit. ನೀನು ಪವಿತ್ರಾತ್ಮ ದೇವರೊಂದಿಗೆ ನಡೆಯಬೇಕು ಅಂದ್ರೆ ಆತನ ಸಂಗಡ ಸಹವಾಸದಲ್ಲಿ ಇರು, ಆತನ ಸಂಗಡ ಮಾತನಾಡ್ತಾ ಇರು, ಆತನ ಹೇಳುವಾಗ ಕೇಳು, ಪ್ರತಿಕ್ರಿಯೆ ತೋರಿಸು. Then you will know the purpose, plan of God in your life, and you can fulfill it with the Holy Spirit. ನೀನು ಆಗ ದೇವರ ಚಿತ್ತವನ್ನು, ದೇವರ ಒಂದು ಉದ್ದೇಶಗಳನ್ನು ತಿಳಿದುಕೊಳ್ಳುತ್ತೀಯ. ಆತ್ಮ ದೇವರ ಸಹಾಯದಿಂದ ನೀನು ಪೂರೈಸಲು ಇದು ಆಗುತ್ತದೆ, ಆತನ ಚಿತ್ತವು ಮಾಡುವುದಕ್ಕೆ. Proverbs 16 chapter 25th verse says, ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 25ನೇ ವಚನ ಹೇಳುತ್ತದೆ. Bible says, ಸತ್ಯವೇದ ಹೇಳುತ್ತದೆ, there was a road seemeth right to a man, and its end is death. ಒಬ್ಬ ಮನುಷ್ಯನ ನೋಡುವುದಕ್ಕೆ ಆ ಒಂದು ದಾರಿ ಚೆನ್ನಾಗಿ ಕಾಣಿಸಬಹುದು, ಆದರೆ ಅಂತ್ಯವು ನೋಡುವಾಗ ಅದು ಮರಣವಾಗಿ ಇರುತ್ತದೆ ಅಂತ ವಾಕ್ಯ ಹೇಳುತ್ತದೆ. If you don't understand the scripture, if you don't communicate with the Holy Spirit of God, you may think that what you are going, that road is a good. ನೀನು ವಾಕ್ಯವನ್ನು ತಿಳಿದುಕೊಳ್ಳದೆ, ಪವಿತ್ರ ಆತ್ಮ ದೇವರ ಹತ್ರ ಸಹವಾಸವನ್ನು ಹಿಡಿದುಕೊಳ್ಳದೆ ನೀನು ಯೋಚನೆ ಮಾಡುವಂಥ ಮಾರ್ಗಗಳು ನೋಡಿ ನೀನು ಅನ್ಕೊಂತೀಯ, ಇದು ನಾನು ಏನು ಮಾರ್ಗದಲ್ಲಿ ಹೋಗ್ತಾ ಇದ್ದನು, ಇದು ಸರಿಯಾದ ಮಾರ್ಗವಂತ ನೀನು ಅನಿಸ್ಕೊಳ್ತೀಯ. But end is way of death, Bible says. ಆದರೆ ನಿನ್ನ ಸ್ವಂತ ಮಾರ್ಗವು ಕೊನೆಗೆ ಅದು ಮರಣಕ್ಕೆ ತೆಗೆದುಕೊಂಡು ಹೋಗುತ್ತದೆ ಅಂತಿದೆ. Beloved, if you are in that direction today, ನನ್ನ ಪ್ರೇರೆ, ನೀನು ಒಂದು ಮಾರ್ಗದಲ್ಲಿ ಈ ದಿನ ಇದ್ರೆ, if you are going in your own direction today, ಈ ನಿನ್ನ ಸ್ವಂತ ಮಾರ್ಗದಲ್ಲಿ ನೀನು ಹೋಗುತ್ತಾ ಇದ್ರೆ, end is destruction, I will tell you. ನಾಶನವಾಗಿರುತ್ತದೆ ಕೊನೆ ಸಮಯದಲ್ಲಿ. Your end will be failure. ಅಂದ್ರೆ ನಿನ್ನ ಒಂದು ಕೊನೆ ಜೀವನದಲ್ಲಿ ಸೋಲು ಇರುತ್ತದೆ. Your end will be sickness or death. ನಿನ್ನ ಒಂದು ಕೊನೆ ಪರಿಸ್ಥಿತಿ ಅನಾರೋಗ್ಯವು, ಮರಣವು, ಇಂಥ ವಿಷಯಗಳು ಆಗುತ್ತಾ ಇರ್ತವೆ. Because you are dependent on your own. ಯಾಕಂದ್ರೆ ನಿನ್ನ ಸ್ವಂತವಾಗಿ ನೀನು ಆಧಾರ ಪಟ್ಟಿದ ಕಾರಣ. You don't know the scriptures. ನಿನಗೆ ವಾಕ್ಯವು ಗೊತ್ತಿಲ್ಲದೆ ಕಾರಣ. Only you are reading but not understanding. ನೀನು ಕೇವಲ ಬರೇ ಓದ್ತಾ ಇದ್ದ, ಅದನ್ನು ಅರ್ಥ ಮಾಡಿಕೊಳ್ಳುತ್ತಾ ಗ್ರಹಿಸುತ್ತಾ ಇಲ್ಲ. Bible says my people are destroyed for the lack of knowledge of God's word. ದೇವರ ವಾಕ್ಯದ ಜ್ಞಾನವು ಇಲ್ಲದೆ ನನ್ನ ಜನರು ನಶಿಸುತ್ತಾ ಇದ್ದಾರೆ ಅಂತ ವಾಕ್ಯ ಹೇಳುತ್ತದೆ. You need the revelation, not knowledge of his word. ದೇವರ ವಾಕ್ಯದ ಪ್ರಕಟಣೆ ನಿನಗೆ ಬೇಕಾಗಿದೆ. Otherwise you will go in your own direction. ಇಲ್ಲದಿದ್ರೆ ನಿನ್ನ ಸ್ವಂತ ಯೋಚನೆ ಪ್ರಕಾರವಾಗಿ ನೀನು ಹೋಗುತ್ತೀಯಾ. If you are going in your own direction, ನಿನ್ನ ಸ್ವಂತ ಮಾರ್ಗದಲ್ಲಿ ನೀನು ಹೋಗುತ್ತಾ ಇರುವಾಗ, I tell you, no matter how you turn, ನೀನು ಯಾವ ಕಡೆ ತಿರುಗಿದರೂ ಕೂಡ you get into trouble. ನೀನು ಸಮಸ್ಯೆಗಳಿಗೆ ಒಳಗಾಗುತ್ತಾ ಇರ್ತೀಯ. Only way you have to turn back.
ಒಂದೇ ಮಾರ್ಗವೇನೆಂದ್ರೆ ಆ ಮಾರ್ಗವನ್ನು ಬಿಟ್ಟು ಹಿಂತಿರುಗಿ ಬರಬೇಕು. Don't adjust and live there only. ಏನೋ ಮಾರ್ಗವು ಬಂದಿದ್ದೀನಿ, ಏನೋ ಪ್ರಾರಂಭವಾಗಿದೆ ಅಂತ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತಾ ಇರಬೇಡ. Don't think that, oh, so far I walked, so far I journeyed, how can I go back? ಅಯ್ಯೋ ಇಷ್ಟು ದೂರ ಪ್ರಯಾಣ ಮಾಡಿದೆ, ಈ ಮಾರ್ಗದಲ್ಲಿ ಮತ್ತೆ ಹೇಗೆ ಹಿಂತಿರುಗಿ ಬರಲಿ, ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂತೀನಿ ಅಂತ ಇರಬೇಡ. If you stay there only, problem arises. ನೀನು ಆ ಮಾರ್ಗದಲ್ಲಿ ಅಲ್ಲೇ ಇದ್ರೆ ಮತ್ತೆ ಸಮಸ್ಯೆಗಳು ಉತ್ಪನ್ನವಾಗುತ್ತವೆ. If you turn this side, that side, problem will not go. ನೀನು ಈ ಕಡೆ ಆ ಕಡೆ ತಿರುಗಿ ನೋಡ್ಕೊಳ್ತಾ ಇದ್ರೆ ಕೂಡ ಸಮಸ್ಯೆಗಳು ಹೋಗೋದಿಲ್ಲ. If you go proceed, you will be failure. ಒಂದು ವೇಳೆ ಇನ್ನು ಮುಂದಕ್ಕೆ ಹೋಗಿದ್ರೆ ನೀನಲ್ಲಿ ಸೋರೆ. But only thing you have to turn back. ಒಂದೇ ವಿಷಯವೇನೆಂದ್ರೆ ಹಿಂತಿರುಗಿ ನೀನು ಬರಬೇಕು. You have to turn back and begin the proper way according to the word of God. ನೀನು ಹಿಂತಿರುಗಿ ಬಂದು ಸಮಸ್ಯೆ ಎಲ್ಲಿದೋ ದೇವರ ಸನ್ನಿಧಿಯಲ್ಲಿ ತಿಳಿದುಕೊಂಡು ಅದರಿಂದ ನೀನು ಸರಿಪಡಿಸಿಕೊಂಡು ಮುಂದೆಗೆ ಹೋಗಬೇಕು. Hallelujah. Hallelujah. Many think there is an option. ಬಹಳಷ್ಟು ಜನರು ನಮ್ಗೆ ಅವಕಾಶಗಳಿದೆ ಅಂತ ಯೋಚಿಸ್ತಾರೆ. But God says, ಆದರೆ ದೇವರು ಹೇಳ್ತಾರೆ, I did not send you in that way. ನಾನು ಆ ಮಾರ್ಗದಲ್ಲಿ ನಿನಗೆ ಅವಕಾಶವನ್ನು ನಾನು ಕೊಡಲಿಲ್ಲ ಅಂತ ಹೇಳ್ತಾರೆ. God won't give option. God gives only one direction. ದೇವರು ಒಂದೇ ಒಂದು ಮಾರ್ಗವನ್ನು, ಒಂದೇ ವಿಷಯಗಳನ್ನು ಖಚಿತವಾಗಿ ಹೇಳ್ತಾರೆ. Hallelujah. Hallelujah. Holy Spirit of God show you only one direction. There will be no option in Him. ಪವಿತ್ರಾತ್ಮ ದೇವರು ಒಂದೇ ಒಂದು ಸರಿಯಾದ ವಿಷಯಗಳನ್ನೇ ಆತನು ತೋರಿಸ್ತಾನೆ. ಇದನ್ನ ಆರಿಸಿಕೊಂಡು ಹೋದ, ಅದೇ ಆರಿಸಿಕೊಂಡು ಹೋದಂತ ಆಪ್ಷನ್ಸ್, ಅವಕಾಶಗಳು ಕೊಡುವುದಿಲ್ಲ ಆತನು. When you see failure, you ask our Lord, why I'm suffering? ನೀನು ಒಂದು ವೇಳೆ ಸೋತು ಹೋದ್ರೆ ತಂದೆ ನಿನಗೆ ಕೇಳಬಹುದು, ಯಾಕೆ ನಾನು ಕಷ್ಟಪಡ್ತಾ ಇದೆ ಎಂದು. God says that I did not send you in that way. ದೇವರು ಹೇಳ್ತಾರೆ, ನಾನು ಆ ಮಾರ್ಗದಲ್ಲಿ ನಾನು ನಿನ್ನನ್ನು ಕಳಿಸಲಿಲ್ಲ. That may be your job. ಅದು ನಿನ್ನ ಕೆಲಸವಾಗಿರಬಹುದು. That may be your education. ನಿನ್ನ ವಿದ್ಯಾಭ್ಯಾಸವಾಗಿರಬಹುದು. That may be your business. ನಿನ್ನ ವ್ಯಾಪಾರವಾಗಿರಬಹುದು. That may be anything what you have chosen today in your life. ನಿನ್ನ ಜೀವನದಲ್ಲಿ ಈ ದಿನ ನೀನು ಆರಿಸಿಕೊಂಡಿರುವಂತ ನಿನ್ನ ಸ್ವಂತ ವಿಷಯಗಳು, ಸ್ವಂತವಾಗಿ ಆರಿಸಿಕೊಂಡಿದ್ದು ಏನೇ ಆಗಿರಬಹುದು. I tell you, if you are chosen with your own, turn back. ಒಂದು ವೇಳೆ ನೀನು ಸ್ವಂತವಾಗಿ ವಿಷಯಗಳನ್ನ ಆರಿಸಿಕೊಂಡಿದ್ರೆ ಹಿಂತಿರುಗು. From where you made error, from that place you turn back. ಎಲ್ಲಿ ನೀನು ತಪ್ಪು ಮಾಡಿ ತಪ್ಪು ಹೋಗುತ್ತಾ ಇದೆಯೋ ಆ ಸ್ಥಳದಿಂದ ಹಿಂತಿರುಗಿ ಬಾ. If you don't turn, you will be stay in problem. ನೀನು ಹಿಂತಿರುಗಿ ಬರದೇ ಹೋದ್ರೆ ಅಂದೇ ಸಮಸ್ಯೆದಲ್ಲೇ ಇರ್ತೀಯ ಜೀವನವೆಲ್ಲ. Many times I wonder, ಬಹಳಷ್ಟು ಸಮಯಗಳಲ್ಲಿ ನಾನು ಆಶ್ಚರ್ಯಪಡ್ತೀನಿ, how many children of God missed God's mark in their life. ದೇವರು ಇಟ್ಟಿರುವಂತ ಒಂದು ಗಮ್ಯವನ್ನು, ಗುರಿಯನ್ನು ಎಷ್ಟು ದೇವರ ಮಕ್ಕಳು ಕಳೆದುಕೊಳ್ತಾ ಇದ್ರಲ್ಲ ಅಂತ. How many children of God missed God and living ordinary life. ದೇವರಿಟ್ಟಿರುವಂತ ಉದ್ದೇಶಗಳನ್ನು ದೇವರ ಮಕ್ಕಳು ಬಿಟ್ಟು ಸಾಧಾರಣ ಜೀವನ, ಮನುಷ್ಯ ಜೀವನವನ್ನು ಜೀವಿಸ್ತಾ ಇದ್ದಾರೆಂದು. Why? Because they are not listening to God's spirit. ಯಾಕಂದ್ರೆ ಆತ್ಮ ದೇವರ ಸ್ವರಕ್ಕೆ ಕಿವಿ ಕೊಟ್ಟದೇ ಇದ್ದ ಕಾರಣ. Be careful, I tell you. ಜಾಗೃತಿಯಾಗಿರಿ, ನಾನು ಹೇಳ್ತಾ ಇದ್ದೆ. When you have opportunities, ನಿನಗೆ ಅವಕಾಶಗಳು ಬಂದಿರುವಾಗ, so that may be job opportunities, ಅದು ನಿನಗೂ ಕೆಲಸದ ಅವಕಾಶವಾಗಿರಬಹುದು, you must be very careful. ನೀವು ಜಾಗೃತಿಯಾಗಿರಬೇಕು. Natural opportunities, ಸ್ವಾಭಾವಿಕವಾಗಿರುವಂತ ಅವಕಾಶವಾಗಿದ್ರೆ, if you are serving God, that preaching opportunities, ನೀನು ದೇವರನ್ನು ಸೇವಿಸ್ತಾ ಇದ್ರೆ ಒಂದು ವೇಳೆ ಬೋಧನೆ ಮಾಡುವಂತ ಅವಕಾಶ ನಿನಗೆ ಬರಬಹುದು. otherwise in selecting spouse, ಇಲ್ಲದಿದ್ರೆ ಒಂದು ನಿನ್ನ ಭಾಗಸ್ವಾಮಿನಿ ಆರಿಸಿಕೊಳ್ಳುವಂತ ಅವಕಾಶ ನಿನಗೆ ಬರಬಹುದು. all natural opportunities will lead them into the failure. ಸ್ವಾಭಾವಿಕವಾಗಿ ಸುಮ್ಮನೆ ಕಾಣಿಸುವಂತ ವಿಷಯಗಳಿಂದ ಆರಿಸಿಕೊಳ್ಳುವಂತ ವಿಷಯಗಳು ನಿನ್ನನ್ನು ಸೋಲಕ್ಕೆ ನಡೆಸುತ್ತವೆ. That bring difficulties in your life. ನಿನ್ನ ಜೀವನದಲ್ಲಿ ಸ್ವಂತವಾಗಿ ಆರಿಸಿಕೊಳ್ಳುವಾಗ ನಿನ್ನಲ್ಲಿ ಕಷ್ಟವನ್ನು ತರುತ್ತವೆ. I tell you, there are many opportunities. What you are thinking, that will be some are traps. ಕೆಲವು ಅವಕಾಶಗಳು ನನಗೆ ಸಿಕ್ಕಿದೆ ಅಂತ ನೀನು ಯೋಚನೆ ಮಾಡುವಂತ ವಿಷಯಗಳು ಅವು ನಿನ್ನನ್ನು ಸಿಕ್ಕಿಕೊಳ್ಳುವಂತೆ ಮಾಡುತ್ತವೆ. Listen carefully. ಚೆನ್ನಾಗಿ ಕೇಳ್ರಿ. Many don't study education in the will of God. ಬಹಳಷ್ಟು ಜನರು ವಿದ್ಯಾಭ್ಯಾಸವನ್ನು ಕೂಡ ದೇವರ ಚಿತ್ತ ಪ್ರಕಾರವಾಗಿ ಅವರು ಓದುವುದಿಲ್ಲ. So that's why they don't do the job in the will of God. ದೇವರ ಚಿತ್ತಾನುಸಾರವಾಗಿ ಓದದೇ ಕಾರಣ ದೇವರ ಚಿತ್ತಾನುಸಾರವಾಗಿರುವಂತ ಒಂದು ಕೆಲಸವನ್ನು ಅವರು ಮಾಡಲು ಆಗುವುದಿಲ್ಲ. Because God did not given that job. ಯಾಕಂದ್ರೆ ದೇವರು ಆ ಕೆಲಸವನ್ನು ಕೊಟ್ಟಿಲ್ಲ. Many don't marry in the will of God. ದೇವರ ಬಹಳಷ್ಟು ಜನರು ದೇವರ ಚಿತ್ತ ಪ್ರಕಾರವಾಗಿ ಮದುವೆ ಮಾಡಿಕೊಳ್ಳುವುದಿಲ್ಲ. So they don't lead married life in the will of God. ಅದಕ್ಕಾಗಿ ದೇವರ ಚಿತ್ತಾನುಸಾರವಾಗಿ ಅವರು ದೇವರ
ದೇವರ ಚಿತ್ತಾನುಸಾರವಾಗಿ ಅವರು ಮದುವೆ ಜೀವನ But ಮಾಡಿಕೊಳ್ಳುವುದಿಲ್ಲ. when we walk in the Spirit, ಆದ್ರೆ ನೀನು ಆತ್ಮದಲ್ಲಿ ನಡೆಯುತ್ತಾ ಇದ್ರೆ, when you walk in the Word of God, ದೇವರ ವಾಕ್ಯದಲ್ಲಿ ನಡೆಯುತ್ತಾ ಇದ್ರೆ, when you function in the Spirit, ಆತ್ಮದಲ್ಲಿ ನೀನು ಕಾರ್ಯ ಮಾಡ್ತಾ ಇದ್ರೆ, you know what to take, what not to take. ನೀನು ಗ್ರಹಿಸ್ತೀಯ ಯಾವುದನ್ನ ನಾನು ತೆಗೆದುಕೊಳ್ಳಬೇಕು, ಯಾವುದನ್ನ ನಾನು ತೆಗೆದುಕೊಳ್ಳಬಾರದು ಎಂದು. Today is a problem to every believer is what to take, what not to take. ಈ ದಿವಸಗಳಲ್ಲಿ ವಿಶ್ವಾಸಕ್ಕಿರುವಂತ ಸಮಸ್ಯೆ ಏನಂದ್ರೆ, ನಾನು ಯಾವ್ದನ್ನ ಆರಿಸ್ಕೋಬೇಕು, ಯಾವ್ದನ್ನ ಆರಿಸ್ಕೋಬಾರ್ದು, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದೆಂದು. Like pagans, Christians are living, they don't know what to take, what not to take. ಅನ್ಯ ಜನರು ಕೂಡ ಅವ್ರಿಗೆ ಗೊತ್ತಿಲ್ಲ ಏನ್ ಆರಿಸ್ಕೋಬೇಕು, ಏನ್ ಆರಿಸ್ಕೋಬಾರ್ದು, ಆ ರೀತಿಯಲ್ಲೇ ಇದ್ದಾರೆ ವಿಶ್ವಾಸಿಗಳು. But we are Christians, we know the Word of God, we function in the Word of God, we are filled with the Holy Spirit of God, we are communicating with the Holy Spirit of God. ಆದ್ರೆ ನಾವು ಕ್ರೈಸ್ತವರು ದೇವರ ವಾಕ್ಯದಿಂದ ತುಂಬಿಸಲ್ಪಡ್ತಾ, ಆತ್ಮ ದೇವರಿಂದ ತುಂಬಿಸಲ್ಪಡ್ತಾ, ವಾಕ್ಯಾನುಸಾರವಾಗಿ, ಆತ್ಮಾನುಸಾರವಾಗಿ, ಪವಿತ್ರ ಆತ್ಮಾನುಸಾರವಾಗಿ ವಿಷಯಗಳನ್ನು ನಾವು ಆರಿಸಿಕೊಳ್ಳಬೇಕು. We take right direction according to the Word of God. ನಾವು ದೇವರ ವಾಕ್ಯದೊಂದಿಗೆ ಸರಿಯಾದ ಒಂದು ಮಾರ್ಗವನ್ನು ಆರಿಸಿಕೊಳ್ಳಬಹುದು. We know what to take, what not to take. ನಮಗೂ ಗೊತ್ತಾಗುತ್ತದೆ ಯಾವುದನ್ನು ತೆಗೆದುಕೊಳ್ಳಬೇಕು, ಯಾವುದನ್ನು ತೆಗೆದುಕೊಳ್ಳಬಾರದೆಂದು. Hallelujah. Hallelujah. So many children of God, ಅನೇಕ ಕ್ರೈಸ್ತವ ಮಕ್ಕಳು they are not trained to choose right things. ಸರಿಯಾದ ವಿಷಯಗಳನ್ನ ಆರಿಸಿಕೊಳ್ಳುವುದಕ್ಕೆ ಅವರಿಗೆ ತರ್ಫೀದಿಲ್ಲ, ಶಿಕ್ಷಣ ಇಲ್ಲ. When they are not chosen right things, ಅವರು ಸರಿಯಾದ ವಿಷಯಗಳನ್ನ ಆರಿಸಿಕೊಂಡಿಲ್ಲ ಅಂದ್ರೆ, so when they go in that direction which God has not given to them, ಅವರಿಗೆ ದೇವರು ಕೊಡದೇ ಇರುವಂತ ಮಾರ್ಗದಲ್ಲಿ ಅವರು ಪ್ರಯಾಣ ಮಾಡ್ತಾ ಇರ್ತಾರೆ. I tell you, terrible things will happen. ನಾನು ಹೇಳ್ತಾ ಇದ್ದೆ, ಬಹಳ ಭಯಂಕರವಾಗಿರುವಂತಹ ವಿಷಯಗಳನ್ನ ಅವರು ಎದುರಿಸಬೇಕಾಗ್ತದೆ. They suffer, they cry. ಅವರು ಕಷ್ಟದಲ್ಲಿ ಕೂಗಾಡ್ತಾರೆ, ಅಳುತ್ತಾರೆ. When they chose the world, ಲೋಕವನ್ನು ಅವರು ಆರಿಸಿಕೊಂಡಿದ್ರೆ, I tell you, God given dreams go away from them. ದೇವರ ಕನಸುಗಳು, ಅವ್ರಿಗೆ ದೇವರ ಉದ್ದೇಶಗಳು ಏನಿಟ್ಟಿರ್ತಾನೋ ಅವೆಲ್ಲ ಅವ್ರು ಕಳೆದುಕೊಂಡು ಆ ಲೋಕ ಪ್ರಕಾರವಾಗಿ ಸ್ವಂತ ಯೋಚನೆಗಳಿಂದ ಆರಿಸಿಕೊಂಡಿದ್ವೇ ಮಾಡ್ತಾರೆ. In the beginning of their lives, Christian life, born again life, ಪ್ರಾರಂಭ ತಿರುಗಿ ಜನ್ಮಿಸಿರುವಂತ ಕ್ರೈಸ್ತವ ಜೀವನದಲ್ಲಿ so much excited, ಬಹಳಷ್ಟು ಉತ್ತೇಜನವಾಗಿರುತ್ತಾರೆ. so many dreams are having to serve the Lord. ಕರ್ತನನ್ನು ಸೇವಿಸಬೇಕಂತ ಬಹಳಷ್ಟು ಕನಸುಗಳಿರ್ತವೆ ಅವರಿಗೆ. They told that God given dream I fulfill. ದೇವರು ನನಗೆ ಒಂದು ದರ್ಶನವನ್ನು ಕೊಟ್ಟಿದ್ದಾನೆ, ಅದನ್ನು ಪೂರೈಸ್ತೀನಿ ಅಂತ ಹೇಳ್ತಾರೆ. Chosen your own direction and going far from the Lord, all God given dreams gone away. ಆದರೆ ಮಧ್ಯದಲ್ಲಿ ನಿನ್ನ ಸ್ವಂತ ಮಾರ್ಗಗಳು ನೀನು ಆರಿಸಿಕೊಂಡು ಹಂಗೆ ಹೋಗುತ್ತಾ ಇರುವಾಗ ದೇವರಿಟ್ಟಿರುವ ಕನಸುಗಳೆಲ್ಲ ಕೂಡ ಆರಿ ಹೋಗುತ್ತವೆ, ನಿನಗೂ ಕಾಣಿಸುವುದಿಲ್ಲ ಅವು. To go in some direction, you go to the counselors, you go to the preachers. ನೀನು ಅದಕ್ಕಾಗಿ ಅಂಥ ಸಮಯದಲ್ಲಿ ನೀನು ಸಲಹೆಗಳಕ್ಕಾಗಿ ಆಲೋಚನೆಗಳು ಕೊಡುವಂಥ ವ್ಯಕ್ತಿಗಳ ಹತ್ರ ಹೋಗ್ತೀಯಾ, ಯಾವುದೋ ಒಂದು ಬೇರೆ ಬೋಧಕರ ಹತ್ರ ಹೋಗ್ತೀಯಾ, ಏನು ಮಾಡಬೇಕೆಂದು. Many preachers, many counselors, they give the carnal advice. ಬಹಳಷ್ಟು ಬೋಧಕರು, ಪ್ರಸಂಗಿಕರು ಒಂದು ಶಾರೀರಿಕವಾಗಿ ಅವರು ಯೋಚನಾ ಸಲಹೆಗಳನ್ನು ಕೊಡ್ತಾ ಇರ್ತಾರೆ. I tell you, carnal push cannot do the will of God. ಒಂದು ಶಾರೀರಿಕವಾಗಿ ನೀನು ಪಡೆದುಕೊಳ್ಳುವಂತ ಯೋಚನೆಗಳು, ಸಲಹೆಗಳು ನಿನ್ನನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ. Carnal push cannot get the will of God. ನೀನು ಶಾರೀರಿಕವಾಗಿ ಇತರ ಮನುಷ್ಯರ ಹತ್ರ ನೀನು ತೆಗೆದುಕೊಂಡಿರುವಂತ ಸಲಹೆಗಳು ನಿನ್ನ ಜೀವನದಲ್ಲಿ ನಿನ್ನನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ. Carnal preachers, mentors, they use their brains. ಶಾರೀರಿಕವಾಗಿ ಇರುವಂತ ನಾಯಕರು, ಶಾರೀರಿಕವಾಗಿ ಪ್ರವರ್ತಿಸುವಂತ ನಾಯಕರಾಗಿರ್ಬೋದು, ನಿನ್ನ ಆಲೋಚನೆ ಕೊಡುವಂತವರಾಗಿರ್ಬೋದು, ಅವರು ಸ್ವಂತ ಮನಸ್ಸನ್ನು ಉಪಯೋಗಿಸಿ ಅವರು ಸಲಹೆಗಳನ್ನು ಕೊಡಬಹುದು. Many carnal preachers, many carnal counselors, they inspire to take their decision. ಬಹಳಷ್ಟು ಶಾರೀರಿಕವಾಗಿ ನಡೆಸಲ್ಪಡುವಂತ ಜನರು ಇರ್ತಾರೆ, ದೈವ ಜನರು. ಅವ್ರೇನ್ ಮಾಡ್ತಾರೆ ಅಂದ್ರೆ ಅವರ ಉದ್ದೇಶವೇ ಅವರಲ್ಲಿ ಆಗುವಂತೆ ಅವರು ಪ್ರೇರೇಪಿಸುತ್ತಾರೆ, ಆಕರ್ಷಿಸುತ್ತಾರೆ. So through that counsel you may get good job. ಅಂತ ಅವರ ಒಂದು ಸಲಹೆಗಳಿಂದ ನಿನಗೆ ಒಳ್ಳೆ ಕೆಲಸ ಸಿಗಬಹುದು. You may get good money. ನಿನಗೂ ಒಳ್ಳೆ ಹಣವು ಬರಬಹುದು. You may get beautiful wife. ನಿನಗೂ ಸುಂದರವಾದ ಹೆಂಡತಿ ಸಿಗಬಹುದು. But I tell you, job, money, wife is not everything. ಆದರೆ ಹಣವಾಗಲಿ, ಕೆಲಸವಾಗಲಿ, ಹೆಂಡತಿ ಆಗಲಿ ಅದೇ ಸರ್ವವೂ ಅಲ್ಲ. If you chose wrong thing, ನೀನು ತಪ್ಪಾದ ವಿಷಯಗಳನ್ನ ಆರಿಸಿಕೊಂಡಿದ್ರೆ everything in life goes up and down. ಎಲ್ಲ ನಿನ್ನ ಜೀವನದಲ್ಲಿ ಹೆಚ್ಚು ಕಡಿಮೆ ಆಗಿರುವಂತ ಜೀವನ ಆಗುತ್ತಾ ಇರ್ತದೆ. When you chose wrong things, ನೀನು ತಪ್ಪಾದ ವಿಷಯಗಳನ್ನ ಆರಿಸಿಕೊಂಡಿದ್ರೆ life is going up and down. So that like that only you are traveling your journey. ನಿನ್ನ ಪ್ರಯಾಣದಲ್ಲಿ, ಜೀವನದಲ್ಲಿ ಪ್ರಯಾಣ ಹೆಂಗಿರ್ತದಂದ್ರೆ ಕೆಳಗ ಒಂದು ಸತಿ, ಮೇಲಗೊಂದು ಸತಿ, ಕೆಳಗೊಂದು, ಈ ರೀತಿಯಲ್ಲೇ ಇರುತ್ತದೆ.
after going very far, ಬಹಳಷ್ಟು ದೂರ ಹೋದಾಗ you are coming out of God's way. ಆವಾಗ ಈಗ ದೇವರ ಚಿತ್ತವನ್ನೇ ಬಿಟ್ಟು ಹಿಂಗೆ ಹೋಗಿಬಿಡ್ತೀಯಾ? I tell you, many gone out of God's way. ಬಹಳಷ್ಟು ಜನರು ದೇವರ ಚಿತ್ತವನ್ನು ಬಿಟ್ಟು ಹೋಗಿದ್ದಾರೆ. Why God's people suffering today like that? ಯಾಕೆ ದೇವರ ಮಕ್ಕಳು ಈಗ ಈ ರೀತಿಯಲ್ಲಿ ಅವರು ಕಷ್ಟಪಡ್ತಾ ಇದ್ದಾರೆ? Why did they make terrible decisions in their lives? ಅವರ ಜೀವನದಲ್ಲಿ ಬಹಳ ಕಠಿಣವಾದ ಭಯಂಕರವಾದ ತೀರ್ಮಾನಗಳನ್ನು ಆರಿಸಿಕೊಳ್ತಾ ಇದ್ದಾರೆ. Only one reason. ಒಂದೇ ಕಾರಣ, because they don't trained by the word of God. ದೇವರ ವಾಕ್ಯದಿಂದ ಅವರು ಶಿಕ್ಷಣ ಹೊಂದದೇ ಕಾರಣ. Because they are not trained by the Holy Spirit. ಪವಿತ್ರ ಆತ್ಮ ದೇವರ ನಡೆಸುವಿಕೆಯಿಂದ ಶಿಕ್ಷಣ ಹೊಂದದೇ ಕಾರಣ. If you are not trained, you will not understand spiritual things. ನೀನು ಶಿಕ್ಷಣ, ದೈವಿಕವಾದ ಶಿಕ್ಷಣ ನೀನು ಹೊಂದಿಕೊಳ್ಳದೇ ಇದ್ರೆ ನಿನಗೆ ವಿಷಯಗಳ ಅರ್ಥವಾಗುವುದಿಲ್ಲ. Nowadays we see many prophets are arised. ಈ ದಿವಸಗಳಲ್ಲಿ ನಾವು ನೋಡ್ತೇವೆ ಬಹಳಷ್ಟು ಪ್ರವಾದಿಗಳು ಎದ್ದಿದ್ದಾರೆ. Even many believers prophesize. ವಿಶ್ವಾಸಿಗಳು ಸಹ ಪ್ರವಚಿಸುತ್ತಾರೆ. They prophesy their own visions. ಅವರ ಸ್ವಂತ ಯೋಜನೆಗಳನ್ನೇ ಅವರು ಸ್ವಂತ ದರ್ಶನಗಳನ್ನೇ ಅವರು ಪ್ರವಚಿಸುತ್ತಾರೆ. Many prophets, many preachers, they will prophesize what they want to do, their own things in people. ಜನರಲ್ಲಿ ತಮ್ಮ ಸ್ವಂತ ವಿಷಯಗಳನ್ನೇ ಮಾಡಬೇಕು ಅಂತ ಅವರು ಹಾಗೆ ಪ್ರವಚಿಸುತ್ತಾರೆ. Not God given vision. ದೇವರು ಕೊಟ್ಟಿರುವಂತ ದರ್ಶನವನ್ನು ಪೂರೈಸಬೇಕಂತಲ್ಲ. Not God given dream. ದೇವರು ಕೊಟ್ಟಿರುವಂತ ಕನಸುಗಳನ್ನು ಪೂರೈಸಬೇಕಂತ ಇರುವುದಿಲ್ಲ. First Kings 22nd chapter 22nd verse. ಮೊದಲನೇ ಅರಸರು 22nd chapter 22ನೇ ಅಧ್ಯಾಯ 22nd verse. 22ನೇ ವಚನ ಹೇಳುತ್ತದೆ, There was a prophet in the Old Testament. ಹಳೆಯ ಒಡಂಬಡಿಕೆಯಲ್ಲಿ ಒಬ್ಬ ಪ್ರವಾದಿ ಇದ್ದನು. He told to the king, ಆತನು ಅರಸನಿಗೆ ಹೇಳಿದಾನೆ, the Lord says to go fight a battle. ಕರ್ತನು ಹೇಳ್ತಾ ಇದ್ದಾರೆ, ನೀನು ಹೋಗಿ ಯುದ್ಧ ಮಾಡೆಂದು. Lord says, go and fight the battle, you will win the battle. ನೀನು ಕರ್ತನು ಹೇಳ್ತಾ ಇದ್ದಾರೆ, ಹೋಗಿ ನೀನು ಯುದ್ಧ ಮಾಡು, ಅವಾಗ ನೀನು ಜಯ ಹೊಂದಿತಿ ಎಂದು. The same way today preachers also, many believers also, they prophesy, Lord says to go to that job. ಬಹಳಷ್ಟು ಈ ದಿವಸಗಳಲ್ಲಿ ಕೂಡ ಜನರು ಈ ರೀತಿಯಲ್ಲಿ ಪ್ರವಚಿಸ್ತಾ ಇರ್ತಾರೆ, ಕರ್ತನು ಹೇಳ್ತಾ ಇದ್ದಾರೆ, ಹೋಗಿ ಆ ಕೆಲಸನೇ ಮಾಡಿ ನೀನೆಂದು. Lord says marry that person. ಕರ್ತನು ಹೇಳ್ತಿದ್ದಾರೆ, ಆ ವ್ಯಕ್ತಿಯನ್ನು ನೀನು ಮದುವೆ ಮಾಡಿಕೊ ಎಂದು. Lord says go into that business. ನೀನು ಕರ್ತನು ಹೇಳ್ತಿದ್ದಾರೆ, ಆ ವ್ಯಾಪಾರದಲ್ಲಿ ನೀನು ಹೋಗು ಎಂದು. This prophet also told to the king, Lord says go and fight the battle, you will win the battle. ಈ ಪ್ರವಾದಿ ಕೂಡ ರಾಜನಿಗೆ ಹೇಳಿದ್ದಾನೆ, ನೀನು ಹೋಗಿ ಯುದ್ಧ ಮಾಡು, ಅದರಲ್ಲಿ ಜಯ ಬರುತ್ತದೆ ಎಂದು. Many prophets said like that only, the same how this prophet told to the king. ಅದೇ ರೀತಿಯಲ್ಲಿ ಈ ಪ್ರವಾದಿ ಹೇಗೆ ಪ್ರವಚಿಸಿದಾನೋ ಅರಸನಿಗೆ, ಅದೇ ರೀತಿಯಲ್ಲಿ ಇತರ ಪ್ರವಾದಿಗಳು ಕೂಡ ಯುದ್ಧಕ್ಕೂ ಹೋಗಿ ನೀನು ಯುದ್ಧಕ್ಕೆ ಹೋಗು, ಕರ್ತನು ಹೇಳ್ತಿದ್ದಾನೆ, ಜಯ ಹೊಂದಿತಿ ಅಂತ ಹೇಳಿದ್ದಾರೆ. In 22nd verse, in 23rd verse, ಆ 22, 23 ವಚನಗಳು ನೋಡುವಾಗ Bible says lying spirit had in their mouth. ದೇವರ ವಾಕ್ಯ ಹೇಳುತ್ತದೆ, ಸತ್ಯವೇದದಲ್ಲಿ ನೋಡುವಾಗ ಸುಳ್ಳು ಹೇಳುವಂತ ಆತ್ಮವು ಅವರ ತುಟಿಗಳಲ್ಲಿ ಬಾಯಿಗಳಲ್ಲಿ ಇತ್ತು. There are many prophesying with the lying prophecies, lying counseling. ಬಹಳಷ್ಟು ಪ್ರವಚನಗಳಾಗಿರಬಹುದು, ಆಲೋಚನೆ ಸಲಹೆಗಳು ಕೊಡುವವರಾಗಿರಬಹುದು, ಸುಳ್ಳಾಗಿರುವಂತ ವಿಷಯಗಳನ್ನ ಹೇಳ್ತಾರೆ. Many prophesies nonsense. ಬಹಳಷ್ಟು ಜನರು ಕೆಲಸಕ್ಕೆ ಬರಲಾರದಂತ ವಿಷಯಗಳನ್ನು ಪ್ರವಚಿಸಿ ಹೇಳುತ್ತಾರೆ. Because they are not disciplined by the word of God. ಯಾಕಂದ್ರೆ ಅವರು ದೇವರ ವಾಕ್ಯದಿಂದ ಶಿಕ್ಷಣ ಹೊಂದಿಕೊಂಡು ಅವರ ಜೀವನಗಳನ್ನು ಕ್ರಮಪಡಿಸಿಕೊಂಡಿಲ್ಲ. They are not disciplined by the Holy Spirit. ಪವಿತ್ರಾತ್ಮ ದೇವರಿಂದ ಅವರು ಕ್ರಮಪಡಿಸಿಕೊಂಡಿಲ್ಲ ಅವರ ಜೀವನವನ್ನು. If you don't discipline your life by the word of God, ದೇವರ ವಾಕ್ಯದಿಂದ ನಿನ್ನ ಜೀವನವನ್ನು ಕ್ರಮಪಡಿಸಿಕೊಂಡಿಲ್ಲ ಅಂದ್ರೆ, if we don't disciplined by the guidance of the Holy Spirit, ಪವಿತ್ರಾತ್ಮ ದೇವರ ನಡೆಸುವಿಕೆಯಿಂದ ನಿನ್ನ ಜೀವನವನ್ನು ಕ್ರಮಪಡಿಸಿಕೊಂಡಿಲ್ಲ ಅಂದ್ರೆ, lying spirit take hold of you and give the wrong counsel to others. ನಿನ್ನನ್ನು ಸುಳ್ಳು ಹೇಳುವಂತ ಆತ್ಮವು ಆ ದಿನದಲ್ಲಿ ತೆಗೆದುಕೊಂಡು ನೀನು ಇತರಕ್ಕೆ ತಪ್ಪು ಸಲಹೆಗಳನ್ನು ಕೊಡುವುದರಲ್ಲಿ ದೋಹದ ಮಾಡುತ್ತದೆ. If you want to be disciplined, go to the word of God. ದೇವರ ವಾಕ್ಯದೊಳಗೆ ಪ್ರವೇಶಿಸು. You will listen God's voice. ದೇವರ ಸ್ವರವನ್ನು ನೀನು ಕೇಳಲು ಆಗುತ್ತದೆ. Hallelujah. Hallelujah. What life do you want to live today? ಎಂತ ಜೀವನ ನೀನು ಜೀವಿಸಬೇಕಂತ ಯೋಚಿಸ್ತಾ ಇದೆ ಈ ದಿನ? I tell you, nothing is more important than God's purpose in your life. ನಾನು ಹೇಳ್ತಾ ಇದ್ದೀನಿ, ದೇವರ ಉದ್ದೇಶ ಚಿತ್ತಕ್ಕಿಂತ ನಿನ್ನ ಜೀವನದಲ್ಲಿ ಪ್ರಶಸ್ತವಾದದ್ದು ಯಾವುದೂ ಇಲ್ಲ.
Doing the purpose plan of God is more important than everything in your life. ನಿನ್ನ ಜೀವನದಲ್ಲಿ ಎಲ್ಲಾ ವಿಷಯಗಳಕ್ಕಿಂತ ದೇವರ ಚಿತ್ತವನ್ನು ಉದ್ದೇಶವನ್ನು ಮಾಡುವುದೇ ಪ್ರಶಸ್ತವು, ಅದು ಪ್ರಾಮುಖ್ಯವು. Do you know what God is looking in your life? ನಿನಗೆ ಗೊತ್ತಿದೆಯಾ ದೇವರು ನಿನ್ನ ಜೀವನದಲ್ಲಿ ಏನು ನೋಡುತ್ತಿದ್ದಾರೆಂದು? He is looking for the children who could take whole world into their hands. ದೇವರು ನೋಡ್ತಾ ಇರುವಂತ ವಿಷಯ ಏನಂದ್ರೆ, ಯಾವ ಮಕ್ಕಳು ಪ್ರಪಂಚವನ್ನೆಲ್ಲ ತಮ್ಮ ಹತೋಟಿಯಲ್ಲಿ ಹಿಡಿಕೊಂಡು ಪರಿಪಾಲಿಸುತ್ತಾರೆ ಎನ್ನುವಂತ ಜನರು Who ನೋಡ್ತಾ take the whole world for the Jesus. ಯಾರು ಎಲ್ಲಾ ಪ್ರಪಂಚವನ್ನು ಕ್ರಿಸ್ತನಕ್ಕಾಗಿ ಗೆಲ್ಲುತ್ತಾರೆ ಎನ್ನುವಂತ ಜನರನ್ನು ನೋಡ್ತಾ ಇದ್ದಾರೆ. I tell you, nothing is important than God and His word. ದೇವರಕ್ಕಿಂತ ದೇವರ ವಾಕ್ಯಕ್ಕಿಂತ ಯಾವುದೇ ಪ್ರಾಮುಖ್ಯವಾದದ್ದು ಜೀವನದಲ್ಲಿ ಇಲ್ಲ. Chose His word. ಆತನ ವಾಕ್ಯವನ್ನು ಆರಿಸಿಕೋ. You will be success in your life. ನಿನ್ನ ಜೀವನದಲ್ಲಿ ಸಫಲತೆ ಹೊಂದುತ್ತೀಯಾ? Discipline your life with the word. ದೇವರ ವಾಕ್ಯದಿಂದ ನಿನ್ನ ಜೀವನವನ್ನು ಕ್ರಮಪಡಿಸಿಕೋ. Led by the Holy Spirit. ಪವಿತ್ರ ಆತ್ಮ ದೇವರಿಂದ ನಡೆಸಲ್ಪಡು. Communicate with Him. ಆತನ ಹತ್ರ ಸಹವಾಸವನ್ನು ಹಿಡಿಕೋ. Take His direction. ಆತನ ಮಾರ್ಗವನ್ನು ನೀನು ತೆಗೆದುಕೋ. He will lead you in a success. ಆತನು ಸಫಲತೆಯಲ್ಲಿ ನಿನ್ನನ್ನು ನಡೆಸುತ್ತಾನೆ. Nothing is important in this world than God and His word. ಈ ಲೋಕದಲ್ಲಿ ದೇವರಕ್ಕಿಂತ ದೇವರ ವಾಕ್ಯಕ್ಕಿಂತ ಪ್ರಾಮುಖ್ಯವಾದದ್ದು ಪ್ರಶಸ್ತವಾದದ್ದು ಯಾವುದೂ ಇಲ್ಲ. For every spirit-filled believer, for every born again believer, God has a given mission. ಪ್ರತಿ ತಿರುಗಿ ಜನ್ಮಿಸಿರುವಂತ ಆತ್ಮದೇವರಿಂದ ತುಂಬಿಸಲ್ಪಟ್ಟಿರುವಂತ ಪ್ರತಿ ವ್ಯಕ್ತಿಗೆ ಕೂಡ ದೇವರು ತನ್ನ ಒಂದು ಪರಿಚರ್ಯವನ್ನು, ಒಂದು ಮಿಷನ್ ಕೊಟ್ಟಿದ್ದಾನೆ, ಕೆಲಸವನ್ನು. My beloved, do you know that God has given job in your life? ನನ್ನ ಪ್ರಿಯರೇ, ನೀವು ತಿಳಿದುಕೊಳ್ತಾ ಇದೆಯಾ ದೇವರು ನಿನಗೊಂದು ಕೆಲಸ, ಕಾರ್ಯ, ಬಾಧ್ಯತೆ ಕೊಟ್ಟಿದ್ದಾನೆಂದು? That mission is more important than everything in your life. ಆ ಒಂದು ಕಾರ್ಯವು, ಕೆಲಸವು ನಿನ್ನ ಜೀವನದಲ್ಲಿ ಎಲ್ಲ ನೀನು ಮಾಡುವುದಕ್ಕಿಂತ ಉತ್ತಮವಾದ ವಿಷಯವು, ಪ್ರಶಸ್ತವು. Important than your job, important than your business, important than your education, important than everything in the life. ದೇವರು ಕೊಟ್ಟಿರುವಂತ ಆ ಒಂದು ಕಾರ್ಯವು, ಉದ್ದೇಶವು ನಿನ್ನ ಕೆಲಸಕ್ಕಿಂತ, ನಿನ್ನ ವ್ಯಾಪಾರಕ್ಕಿಂತ, ನಿನ್ನ ಜೀವನಕ್ಕಿಂತ ಅದು ಪ್ರಶಸ್ತವಾದದ್ದು. Check up yourself what you are focusing today in your life. ನಿನ್ನ ಜೀವನದಲ್ಲಿ ಯಾವುದನ್ನು ನೀನು ದೃಷ್ಟಿಸಿ ನೋಡ್ತಾ ಇದೆ ಅನ್ನುವಂತ ವಿಷಯವನ್ನು ನೀನು ಪರೀಕ್ಷಿಸಿಕೋ. John 4th chapter 34th verse says. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 34ನೇ ವಚನ ಹೇಳುತ್ತದೆ. Jesus said, ಯೇಸು ಹೇಳಿದ್ದಾರೆ, My food is to do the will of Him that sent me. ನನ್ನ ಒಂದು ಆಹಾರವು ನನ್ನನ್ನು ಕಳುಹಿಸಿರುವಂತ ಆತನ ಚಿತ್ತವನ್ನು ಮಾಡುವುದೇ ಅಂತ ಯೇಸು ಹೇಳಿದ್ದಾರೆ. Jesus saying, I am here to do the will that sent me. ಯೇಸು ಹೇಳಿದ್ದೇನೆಂದ್ರೆ, ನಾನು ಇಲ್ಲಿ ಇರುವುದು ನನ್ನನ್ನು ಕಳಿಸಿರುವ ಆತನ ಚಿತ್ತವನ್ನು ಮಾಡುವುದೇ ಅಂತ ಹೇಳ್ತಾ ಇದ್ದಾನೆ. Hallelujah. ಅದೇ ನನ್ನ ಆಹಾರವಂತ ಹೇಳ್ತಾ ಇದ್ದಾರೆ. He said, I will to finish His work, I am here. ಆತನ ಯೇಸು ಹೇಳಿದ್ದು, ನಾನು ನನ್ನ ಕಳಿಸಿರುವಂತ ತಂದೆಯ ಚಿತ್ತವನ್ನು ಮಾಡುವುದಕ್ಕೆ ನಾನು ಇಲ್ಲಿದ್ದೇನೆ, ಮುಗಿಸುವುದಕ್ಕೆ ನಾನು ಇಲ್ಲಿದ್ದೇನೆ. Your parents did not brought you into this world. ಈ ಲೋಕಕ್ಕೆ ನಿನ್ನ ತಂದೆ ತಾಯಿಗಳು ನಿನ್ನನ್ನು ಕರೆದುಕೊಂಡು ಬಂದಿಲ್ಲ. God only brought you into this world. ದೇವರೇ ನಿನ್ನನ್ನು ಯೋಜನೆ ಪ್ರಕಾರವಾಗಿ ತೆಗೆದುಕೊಂಡು ಬಂದಿದ್ದಾರೆ. You are here to do the work who sent you into this ನಿನ್ನನ್ನು world. ಭೂಮಿ ಮೇಲೆ ಕಳಿಸಿರುವಂತ ಆತನ ಚಿತ್ತವನ್ನು ಮಾಡುವುದಕ್ಕೆ ನೀನಿದೆಯಾ? God's job must be number one job in your life. ನಿನ್ನ ಜೀವನದಲ್ಲಿ ದೇವರ ಕೆಲಸವು, ಕಾರ್ಯವೇ ಪ್ರಪ್ರಥಮವಾಗಿರಬೇಕು. Too many are too busy in this world. ಈ ಲೋಕದಲ್ಲಿ ಬಹಳಷ್ಟು ಜನರು ಬಹಳ ಬ್ಯುಸಿ ಆಗಿಬಿಟ್ಟಿದ್ದಾರೆ. And not doing anything. ಆದ್ರೆ ಅಷ್ಟು ಬ್ಯುಸಿ ಇದ್ರೆ ಕೂಡ ಏನು ಮಾಡ್ತಾ ಇಲ್ಲ, ಅವರು Doing nothing. ಏನು ಮಾಡ್ತಾ ಇಲ್ಲ. But they look like busy. ಆದ್ರೆ ಬಹಳ ಬ್ಯುಸಿ ಆಗಿದ್ದಂಗ ಅವ್ರು ಕಾಣಿಸ್ತಾರೆ. Don't live busy in the world and live ordinary life. ಲೋಕದಲ್ಲಿ ಬ್ಯುಸಿ ಆಗಿದ್ದುಕೊಂಡು ಸಾಧಾರಣ ಜೀವನ ಜೀವಿಸಬೇಡ. Don't be busy in this world and live ordinary life. ಈ ಲೋಕದಲ್ಲಿ ಬ್ಯುಸಿಯಾಗಿ ಜೀವಿಸುತ್ತಾ ಸಾಧಾರಣ ಜೀವನ ಜೀವಿಸಬೇಡ. Many great men of God messages. ಬಹಳಷ್ಟು ಜನರು ದೊಡ್ಡ ದೊಡ್ಡ ದೈವ ಜನರ ಸಂದೇಶಗಳನ್ನು ಕೇಳ್ತಾರೆ. But don't do anything. ಆದ್ರೆ ಅಷ್ಟು ಕೇಳಿದ್ರು ಏನು ಮಾಡುವುದಿಲ್ಲ. For what you are listening? ಯಾವ ಉದ್ದೇಶಕ್ಕಾಗಿ ನೀನು ಕೇಳ್ತಾ ಇದ್ದೀ? For what you have come into this world? ಯಾವ ಉದ್ದೇಶಕ್ಕಾಗಿ ನೀನು ಈ ಲೋಕಕ್ಕೆ ಬಂದಿದ್ದೀ? For what you received salvation? ಯಾವ ಉದ್ದೇಶದಿಂದ ನೀನು ರಕ್ಷಣೆ ಪಡೆದುಕೊಂಡಿದ್ದೀ? For what you are become new creation? ಯಾವ ಉದ್ದೇಶದಿಂದ ನೀನು ನೂತನ ಸೃಷ್ಟಿಯಾಗಿದ್ದೀ? For what you are filled with the Holy Ghost? ಯಾವ ಉದ್ದೇಶದಿಂದ ನೀನು ಆತ್ಮದೇವರಿಂದ ತುಂಬಿಸಲ್ಪಟ್ಟಿದ್ದೀ? If you don't do anything, ನೀನು ಏನು ಮಾಡದೇ ಇದ್ರೆ you are responsible what we heard. ನೀನು ಏನೇನು ವಾಕ್ಯಗಳನ್ನು ಕೇಳಿದೆಯೋ ಅದಕ್ಕೂ ನೀನೇ ಜವಾಬ್ದಾರಿ, ಬಾಧ್ಯಸ್ಥನು. What you heard, you are responsible. ಏನೇನು ಕೇಳಿದೆಯೋ ಅದಕ್ಕೆ ಪ್ರತಿಕ್ರಿಯೆ ತೋರಿಸಲಿಲ್ಲ, ಮಾಡಲಿಲ್ಲ ಅಂದ್ರೆ ಅದಕ್ಕೆ
ಲೆಕ್ಕೆ ಆ ಒಂದು ಬಾಧ್ಯತೆ ನೀನೇ. In this end time you have a great opportunities to preach the gospel of Jesus Christ. ಈ ಕೊನೆಯ ದಿವಸಗಳಲ್ಲಿ ನಿನಗೆ ಬಹಳಷ್ಟು ಅವಕಾಶಗಳಿದೆ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರಲು, ಇತರರಿಗೆ ಹೇಳಲು. Preaching the gospel is very important. ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದು ಬಹಳ ಪ್ರಾಮುಖ್ಯವಾದದ್ದು. Don't focus the crisis. ಯಾವುದೋ ಪರಿಸ್ಥಿತಿಗಳ ಮೇಲೆ ನೀನು ದೃಷ್ಟಿಸಬೇಡ. Don't focus the difficulties. ಆ ಕಷ್ಟಗಳನ್ನು ನೋಡುತ್ತಾ ಅದನ್ನೇ ದೃಷ್ಟಿಸ್ತಾ ಇರಬೇಡ. Focus the word of God. ದೇವರ ವಾಕ್ಯವನ್ನು ದೃಷ್ಟಿಸಿ ನೋಡು. Fulfill your purpose, whatever the situation, crisis you may be facing. ನೀನು ಎದುರಿಸುವಂತ ಪರಿಸ್ಥಿತಿಗಳು ಏನೇ ಆಗಲಿ ದೇವರಿಟ್ಟಿರುವಂತ ಆ ಒಂದು ಚಿತ್ತವನ್ನು ಮಾಡಿ ಮುಗಿಸು. 1 Corinthians 9 chapter 16th word says. ಮೊದಲನೇ ಕೊರಿಂಥಿ 9ನೇ ಅಧ್ಯಾಯ 16ನೇ ವಚನ ಹೇಳುತ್ತದೆ. Paul said here, ಪೌಲನು ಇಲ್ಲಿ ಹೇಳ್ತಾ ಇದ್ದಾರೆ, if I have not preached the gospel, woe unto me. ನಾನು ಸುವಾರ್ತೆಯನ್ನು ಸಾರದೇ ಇದ್ರೆ ಅದು ನನಗೆ ಎಷ್ಟೋ ಕಷ್ಟ ತರುತ್ತದಂತ ಹೇಳ್ತಾ ಇದ್ದಾರೆ. My beloved, if you don't preach the gospel, woe unto you. ಒಂದು ವೇಳೆ ನೀನು ಸುವಾರ್ತೆಯನ್ನು ಸಾರದೇ ಇದ್ರೆ ನಿನಗೂ ಶ್ರಮೆ. We have to preach the gospel in every situation, in every circumstance. ಎಲ್ಲಾ ಪರಿಸ್ಥಿತಿಗಳ ಮಧ್ಯದಲ್ಲಿ ಇತರರಿಗೆ ಯೇಸುವನ್ನು ಹೇಳಬೇಕು. Why? Because most of the people don't know anything about Jesus today. ಯಾಕಂದ್ರೆ ಈ ದಿವಸಗಳಲ್ಲಿ ಕೂಡ ಬಹಳಷ್ಟು ಜನರಿಗೆ ಯೇಸು ಕ್ರಿಸ್ತನ ಕುರಿತು ಏನು ಗೊತ್ತಿಲ್ಲ. So preach about Jesus and save them from hell. ಅದಕ್ಕಾಗಿ ಯೇಸು ಕ್ರಿಸ್ತನ ಕುರಿತು ಅವರಿಗೆ ಬೋಧಿಸಿ ಅವರನ್ನು ನರಕದಿಂದ ನೀನು ಕಾಪಾಡು. Lot of people know only history but not Jesus. ಬಹಳಷ್ಟು ಜನರಿಗೆ ಇತಿಹಾಸ ಮಾತ್ರ ಗೊತ್ತಿದೆ, ಆದ್ರೆ ವ್ಯಕ್ತಿಗತವಾಗಿ ಯೇಸು ಯಾರೋ ಅವರಿಗೆ ಗೊತ್ತಿಲ್ಲ. Not know the truth of God's word. ಯೇಸು ಕ್ರಿಸ್ತನ ವಾಕ್ಯದ ಸತ್ಯವು ಅವರಿಗೆ ಗೊತ್ತಿಲ್ಲ. Even many theologians don't know Jesus Christ raised from the dead. ಬಹಳಷ್ಟು ಜನರಿಗೆ ಥಿಯಾಲಜಿ ಓದಿರ್ತಾರೆ, ಆದ್ರೆ ಯೇಸು ಸತ್ತರೋಳಿಂದ ಮೇಲೆಗೆ ಎಬ್ಬಿಸಿದಾನಂತ ಆ ಒಂದು ಅನುಭವ ಕೂಡ ಅವ್ರಿಗಿಲ್ಲ. Theologians only they study but they don't know that Jesus Christ raised from the dead. ಆ ಥಿಯಾಲಜಿ ಸಬ್ಜೆಕ್ಟ್ ತೆಗೆದುಕೊಂಡು ಟ್ರೈನಿಂಗ್ ಹೋಗಿ ಎಲ್ಲ ಓದುತ್ತಾರೆ, ಆದ್ರೆ ವ್ಯಕ್ತಿಗತವಾಗಿ ಅವರಿಗೆ ಯೇಸು ಕ್ರಿಸ್ತನ ಸಂಗಡ ಆ ಒಂದು ಸಹವಾಸ ಸಂಬಂಧ ಇರುವುದಿಲ್ಲ. They thought it is just a story. ಅವ್ರು ಅನ್ಕೊಂತಾರೆ ಏನೋ ಇದು ಒಂದು ಬರೇ ಕತೆ, ಇತಿಹಾಸ ಅನ್ಕೊಂತಾರೆ. They don't know the purpose, God's purpose in their life. ಅವರ ಜೀವನದಲ್ಲಿ ದೇವರ ಉದ್ದೇಶಗಳು ಅವ್ರಿಗೆ ಗೊತ್ತಿಲ್ಲ. I tell you, my beloved, ನನ್ನ ಪ್ರಿಯರೇ, you have a God's purpose in your life. ನಿನ್ನ ಜೀವನದಲ್ಲಿ ದೇವರ ಉದ್ದೇಶವಿದೆ. Wherever you may be, ನೀನು ಎಲ್ಲಿದ್ದರೂ, you may be watching this service. ಯಾರ್ಯಾರು ಈ ಒಂದು ಸರ್ವಿಸ್ ನೀನು ಕೇಳುತ್ತಾ ಗಮನಿಸ್ತಿದ್ದಾರೋ, but I tell you, there is a God's purpose in your life. ನಿನ್ನ ಜೀವನದಲ್ಲಿ ದೇವರ ಚಿತ್ತವು ಉದ್ದೇಶವಿದೆ. Today you are here for a reason. ನೀನು ಇಲ್ಲಿ ಕೇಳುವುದು ಇರುವುದು ಒಂದು ಉದ್ದೇಶಕ್ಕಾಗಿ. Every day what you live that counts. ಪ್ರತಿದಿನ ಯಾವ ವಿಷಯಕ್ಕಾಗಿ ಜೀವಿಸ್ತಾ ಇದೆಯೋ ಅದು ಲೆಕ್ಕಕ್ಕೆ ಬರುತ್ತದೆ. Don't think that nothing will be counted. ನೀನು ಈ ರೀತಿಯಲ್ಲಿ ಯೋಚನೆ ಮಾಡಬೇಡ, ಎಲ್ಲ ಯಾವುದು ಲೆಕ್ಕಕ್ಕೆ ಬರುವುದಿಲ್ಲ ಎಂದು. Everything what you live that counts. ಹೇಗೆ ಏನೇನು ಮಾಡಿ ಜೀವಿಸಿದೆಯೋ ಅದೆಲ್ಲ ಕೂಡ ಲೆಕ್ಕಕ್ಕೆ ಬರುತ್ತದೆ ದೇವರ ದೃಷ್ಟಿಯಲ್ಲಿ. Beloved, you have a job to do. ನಿನಗೆ ಕೆಲಸವಿದೆ ಮಾಡುವುದಕ್ಕೆ. Do God given job. ದೇವರು ಕೊಟ್ಟಿರುವಂತಹ ಕೆಲಸವನ್ನು ಮಾಡು. Don't miss the mark. ದೇವರು ಇಟ್ಟಿರುವಂತಹ ಆ ಒಂದು ಮಾರ್ಕ್ ಅನ್ನು ನೀನು ಕಳೆದುಕೊಳ್ಳಬೇಡ. You have to stand the judgment seat of Christ. ಕ್ರಿಸ್ತನ ಒಂದು ನ್ಯಾಯ ಸಿಂಹಾಸನದ ಮುಂದೆ, ನ್ಯಾಯ ಪೀಠದ ಮುಂದೆ ನೀನು ನಿಂತುಕೊಳ್ಳಬೇಕಾಗುತ್ತದೆ. You are accountable for your call. ನಿನ್ನ ಒಂದು ಕರೆಯಕ್ಕಾಗಿ ನೀನು ಲೆಕ್ಕ ಒಪ್ಪಿಸಬೇಕಾಗುತ್ತದೆ. You are accountable for God's purpose. ದೇವರ ಉದ್ದೇಶಗಳಕ್ಕಾಗಿ ನೀನು ಲೆಕ್ಕವನ್ನು ಒಪ್ಪಿಸಬೇಕು ನಿನ್ನ ಜೀವನದಲ್ಲಿ. You are accountable for what you are living in this world. ಈ ಲೋಕದಲ್ಲಿ ಯಾವಕ್ಕಾಗಿ ಜೀವಿಸಿದೆಯೋ ಅದನ್ನು ಲೆಕ್ಕ ಒಪ್ಪಿಸಬೇಕು. You are accountable for what you are chosen in this world. ಈ ಲೋಕದಲ್ಲಿ ನೀನು ಏನೇನು ವಿಷಯಗಳನ್ನು ಆರಿಸಿಕೊಂಡಿದೆಯೋ ಅದಕ್ಕೆ ನೀನು ಲೆಕ್ಕ ಒಪ್ಪಿಸಬೇಕು. I tell you, wise man chose godly things. ಜ್ಞಾನವುಳ್ಳವನು ದೇವರ ವಿಷಯಗಳನ್ನು ಆರಿಸಿಕೊಳ್ಳುತ್ತಾನೆ. Because we will going to be stand before the judgment seat of Christ. ಯಾಕಂದ್ರೆ ನಾವು ದೇವರ ನ್ಯಾಯ ಪೀಠದ ಮುಂದೆ ನಿಂತುಕೊಳ್ಳುತ್ತೇವೆ. Nothing is important than God and His word. ದೇವರು ದೇವರ ವಾಕ್ಯಕ್ಕಿಂತ ಜೀವನದಲ್ಲಿ ಪ್ರಾಮುಖ್ಯವಾದ. Nothing important than His work, His plan. ಆತನ ಒಂದು ಕೆಲಸ ಕಾರ್ಯಕ್ಕಿಂತ ಪ್ರಶಸ್ತವಾದದ್ದು ಯಾವುದೂ ಇಲ್ಲ. Wherever you may be today, ಈ ದಿನ ನೀನು ಎಲ್ಲಿದ್ರು, whatever the circumstance may be you are facing, ನೀನು ಎಂತ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇದ್ರು, you may be in a difficult situation, ಕಷ್ಟ ಪರಿಸ್ಥಿತಿಯಲ್ಲಿ ನೀನಿರಬಹುದು, terrible things may happen to you, ನಿನಗೆ ಭಯಂಕರ ಪರಿಸ್ಥಿತಿಗಳು ಸಂಭವಿಸಿರಬಹುದು. turn back, come to the Lord again. ಮತ್ತೆ ಹಿಂತಿರುಗಿ ಕರ್ತನಲ್ಲಿ ಬಾ.
Stop where you have failed. ಎಲ್ಲಿ ಸೋತು ಹೋಗಿದ್ದು ಅಲ್ಲಿ ನಿಂತು ಬಿಟ್ಟು ನಿಲ್ಲಿಸು. Come back to God. ದೇವರ ಕಡೆ ಬಾ. Begin live for God. ದೇವರಕ್ಕಾಗಿ ಜೀವಿಸುವುದಕ್ಕೆ ಪ್ರಾರಂಭಿಸು. Don't live for the world. ಲೋಕಕ್ಕಾಗಿ ಜೀವಿಸಬೇಡ. Don't live for yourself. ನಿನಗಾಗಿ ಜೀವಿಸಬೇಡ. Don't live for your family. ನಿನ್ನ ಕುಟುಂಬಕ್ಕಾಗಿ ಜೀವಿಸಬೇಡ. Live for God. God will take care of everything. ದೇವರಕ್ಕಾಗಿ ನಿಂತುಕೋ, ಜೀವಿಸು. ದೇವರು ನಿನ್ನ ಬಗ್ಗೆ ಜಾಗೃತ ವಹಿಸುತ್ತಾನೆ. Do the purpose plan of God. ದೇವರ ಚಿತ್ತವನ್ನು ಉದ್ದೇಶವನ್ನು ಮಾಡು. His coming is very near. ಆತನ ಬರುವಾಗ ಬಹಳಷ್ಟು ಹತ್ತಿರವಾಗಿದೆ. This is end time signs are happening everywhere in the world. ಲೋಕದಲ್ಲಿ, ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರೆ ಕೂಡ ಎಲ್ಲ ಒಂದು ಸೂಚನೆಗಳು, ಆತನ ಬರುವ ಸೂಚನೆಗಳಿಗೆ ಎಲ್ಲವೂ ಕೂಡ ಸಿದ್ಧವಾಗುತ್ತಾ ಇದೆ. We are going to stand at the judgment seat of Christ. ನಾವು ಕ್ರಿಸ್ತನ ಸಿಂಹಾಸನದ ಮುಂದೆ, ನ್ಯಾಯ ಸಿಂಹಾಸನದ ಮುಂದೆ ನಿಂತುಕೊಳ್ಳಬೇಕಾಗುತ್ತದೆ. What all the you have chosen wrong things, through that you will lose many rewards. ದೇವರು ಕೊಡುವಂತ ಬಹುಮಾನಗಳನ್ನು, ತಪ್ಪಾದ ವಿಷಯಗಳು ನೀನು ಆರಿಸಿಕೊಳ್ಳುವುದರಿಂದ ಕಳೆದುಕೊಳ್ಳುತ್ತೀಯಾ? But if you do right things, you will be rewarded. ನೀನು ಸರಿಯಾದ ವಿಷಯಗಳನ್ನು ನೀನು ಆರಿಸಿಕೊಂಡಿದ್ರೆ ನಿನಗೆ ಬಹುಮಾನಗಳು ಉಂಟು. You will be honored. ನಿನಗೆ ಅಲ್ಲಿ ಗೌರವ ಇರುತ್ತದೆ. You will be a ruler. ನೀನು ಅಲ್ಲಿ ಪರಿಪಾಲಿಸುವನಾಗಿರ್ತೀಯ ಆ ವಿಷಯಗಳ ಮೇಲೆ. But chose today. ಈ ದಿನ ನೀನು ಆರಿಸಿಕೋ. What you chose, that only will get in heaven. ನೀನು ಈಗ ಏನು ಆರಿಸಿಕೊಳ್ತೀಯೋ ಅದೇ ನೀನು ಪರಲೋಕದಲ್ಲಿ ಕೂಡ ಹೊಂದಿಕೊಳ್ಳುತ್ತೀಯ. Live for Jesus. ಕ್ರಿಸ್ತನಕ್ಕಾಗಿ ಜೀವಿಸು. That is a precious life. ಅದು ಪ್ರಶಸ್ತವಾದ ಜೀವನ. That is a precious thing. ಅದು ಪ್ರಶಸ್ತವಾದ ವಿಷಯವು. That is an honorable thing. ಅದು ಗೌರವವುಳ್ಳುವಂತ ಒಂದು ಜೀವನ. That is a glorious life. ಅದು ಮಹಿಮೆ ಉಳ್ಳುವಂತ ಜೀವನ. He will be with you forever. ಆತನು ನಿನ್ನ ಸಂಗಡ ಯಾವಾಗಲೂ ಇರುತ್ತಾನೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Heavenly Father, thank you for your word. ಪರಲೋಕ ತಂದೆ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. Whoever listen your word, ಯಾರ್ಯಾರು ನಿನ್ನ ವಾಕ್ಯವನ್ನು ಕೇಳಿದಾರೋ, open spiritual eyes and understanding. ಪ್ರತಿಯೊಬ್ಬರ ಆತ್ಮ ಮನೋನೇತ್ರಗಳು ಬೆಳಗಿಸಲ್ಪಡಲಿ, ಅರ್ಥ ಮಾಡಿಕೊಳ್ಳುವಂತ ಗ್ರಹಿಸುವಿಕೆ ಮನಸ್ಸು ಕೊಡಲ್ಪಡಲಿ. Stop where they went wrong. ಎಲ್ಲಿ ತಪ್ಪುಗಳಲ್ಲಿ ಹೋಗಿದ್ದಾರೋ ಅಲ್ಲಿ ನಿಲ್ಲಿಸಲ್ಪಡಲಿ. Turn back to you. ನಿನ್ನ ಕಡೆ ನಿನ್ನ ಮಾರ್ಗದಲ್ಲಿ ಬರಲಿ. Turn back to your word and Holy Spirit. ನಿನ್ನ ವಾಕ್ಯದಲ್ಲಿ ನಿನ್ನ ಆತ್ಮ ದೇವರಲ್ಲಿ ಬರಲಿ. Decide to choose right things. ಸರಿಯಾದ ವಿಷಯಗಳನ್ನು ಆರಿಸಿಕೊಳ್ಳಲು ಸಹಾಯ ಮಾಡು. And live for you. ನಿನಗಾಗಿ ಜೀವಿಸಲಿ ಎಂದು. Let them know there is a God's purpose in their life. ಅವರು ತಿಳಿದುಕೊಳ್ಳಲಿ ದೇವರ ಚಿತ್ತ ಉದ್ದೇಶವು ಅವರಲ್ಲಿದೆ ಎಂದು. Don't be deceived by this world. ಈ ಲೋಕದಿಂದ ಅವರು ಮೋಸಕ್ಕೆ ಒಳಗಾಗದೇ ಇರಲಿ. Let them be away from the world. ಈ ಲೋಕದಿಂದ ಎಚ್ಚರಿಕೆ ಉಳ್ಳವರಾಗಿರಲಿ ಅವರು. Let them know that you only sent them into this world. ಈ ಲೋಕದಲ್ಲಿ ನೀನೇ ಕಳಿಸಿಕೊಟ್ಟಿದೆ ಅಂತ ಅವರು ತಿಳಿದುಕೊಳ್ಳಲಿ. And live for you. ನಿನಗಾಗಿ ಜೀವಿಸಲಿ. Let them preach the gospel. ಅವರು ಸುವಾರ್ತೆಯನ್ನು ಸಾರಲಿ. And save many to the kingdom of God. ದೇವರ ರಾಜ್ಯದಲ್ಲಿ ಅನೇಕರನ್ನು ಗೆಲ್ಲಲಿ. You be glorified. ನೀನೇ ಮಹಿಮೆ ಹೊಂದು. In the name of Jesus Christ of Nazareth. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ. Amen. ಆಮೆನ್. Praise the Lord. ದೇವರಿಗೆ ಸ್ತೋತ್ರ. I thank God this wonderful opportunity. ದೇವರು ನಮಗೆ ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾನೆ. So you are blessed with His word. ಈ ವಾಕ್ಯದಿಂದ ನೀವು ಆಶೀರ್ವಾದ ಹೊಂದಿದ್ದೀರಿ. I believe that you never be the same. ನಾನು ನಂಬುತ್ತೇನೆ, ಮುಂದೆ ಇದ್ದ ಹಾಗೆ ನೀನು ಇರುವುದಿಲ್ಲ. God has spoken to you. ದೇವರು ನಿಮ್ಮ ಸಂಗಡ ಮಾತಾಡಿದ್ದಾನೆ. Change your life. ನಿಮ್ಮ ಜೀವನ ಬದಲಾಯಿಸಿಕೊಳ್ಳ್ರಿ. Change your choice. ನಿಮ್ಮ ಆಯ್ಕೆಗಳನ್ನು ಬದಲಾಯಿಸಿಕೊಳ್ಳ್ರಿ. Do the will of Christ. ದೇವರ ಕ್ರಿಸ್ತನ ಚಿತ್ತವನ್ನು ಮಾಡ್ರಿ. And live for Jesus. ಯೇಸುವಿಗೋಸ್ಕರ ಜೀವಿಸ್ರಿ. We may start the service next week. ಬರುವಂತ ವಾರದಲ್ಲಿ ನಾವು ಸಭೆಯಲ್ಲಿ ಆರಾಧನೆ ಪ್ರಾರಂಭ ಮಾಡಬಹುದು. That may be announced on Monday. ಅದು ಸೋಮವಾರ ನಮಗೆ ಗೊತ್ತಾಗುತ್ತದೆ. But if it is they announced, we will inform to every church member. ನಾವು ಅದು ತಿಳಿದ ಮೇಲೆ ನಾವೆಲ್ಲ ಸಭೆಗೆ ಸದಸ್ಯರಿಗೆ ನಾವು ಫೋನ್ ಮಾಡಿ ಹೇಳುತ್ತೇವೆ. We hope that we are going to meet next Sunday in the service. ನಂಬುತ್ತೇನೆ ಬರುವಂತ ಭಾನುವಾರದಲ್ಲಿ ನಾವೆಲ್ಲರೂ ಸಭೆಯಲ್ಲಿ ಇಲ್ಲಿ ಸೇರೋಣ ಎಂದು. God will be glorified through gathering together and worshiping and praising, listening His word. ಎಲ್ಲರೂ ಸೇರಿ ದೇವರನ್ನು ಸ್ತುತಿಸಿ ಆರಾಧಿಸುವಾಗ ದೇವರ ಮಹಿಮೆ ಹೊಂದುತ್ತಾನೆ. Church coming together is a great privilege. ಸಭೆ ಒಂದಾಗಿ ಬರುವಂತದ್ದು ಅದು ದೊಡ್ಡ ಒಂದು ಭಾಗ್ಯವಾಗಿದೆ. Church coming together and serving God is a great opportunity to the churches. ಸಭೆಕರೆಲ್ಲರೂ ಒಂದಾಗಿ ಸೇರಿ ದೇವರನ್ನು ಸೇವಿಸುವುದು ದೇವರು ನಮಗೆ ಕೊಟ್ಟಿರುವಂತ ಒಳ್ಳೆಯ ಒಂದು ಭಾಗ್ಯವಾಗಿದೆ. He will manifest Himself in the service. ಸಭೆಯಲ್ಲಿ ದೇವರ ಕಾರ್ಯಗಳನ್ನು ಪ್ರತ್ಯಕ್ಷವಾಗಲಿ. You will see His manifestations. ಆತನ ಪ್ರತ್ಯಕ್ಷತೆಯನ್ನು ನೋಡುತ್ತಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. We'll meet next week. ಬರುವಂತ ವಾರದಲ್ಲಿ ನಾವು ಸಂದರ್ಶಿಸೋಣ. Amen. ಆಮೆನ್.